ओम सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। शङ्कारूपेण मच्चित्तं पङ्कीकृतमभूद्यया किङ्करीयस्य सा माया शङ्कराचार्यमाश्रये। प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे। श्री सच्चिदानंद शिवाभिनव्य नृसिंहभारत्यभिधान् यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानव शम्भुरूपान्। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारतीम्। विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम्। नमामि यामिनीनाथ लेखालङ्कृतकुन्तलां भवानीं भवसन्तापनिर्वापणसुधानदीम्। नमः श्री शङ्करानन्दगुरुपादाम्बुजन्मने सविलासमहामोहग्रासैककर्मणे तत्पादाम्बुरुहद्वन्द्वसेवानिर्मलचेतसां सुखबोधाय तत्त्वस्य विवेकोऽयं विधीयते। ಬೃಹದಾರಣ್ಯಕ ಉಪನಿಷತ್ ಅದರಲ್ಲಿ ಅವ್ಯಕ್ತ, ಸೂತ್ರಾತ್ಮ, ಅಂತರ್ಯಾಮಿ, ಆಮೇಲೆ ನಮ್ಮ ಶುದ್ಧ ಬ್ರಹ್ಮ ಅದೆಲ್ಲ ಹೇಗೆ ಆತ್ಮನಿಗೆ ಸಂಬಂಧಪಟ್ಟಿದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಇದಕ್ ಮುಂಚೆ ಏನಾಯ್ತು ಅನ್ನೋದನ್ನ ಒಂದೆರಡು ಶ್ಲೋಕದಲ್ಲಿ ವಿದ್ಯಾರಣ್ಯರು ತಿಳಿಸಿ ಮುಂದಕ್ಕೆ ಇರೋ ಭಾಗವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಷ್ಟಮ ಬ್ರಾಹ್ಮಣೆ ಬ್ರಹ್ಮತತ್ವಂ ಸಮ್ಯಕ್ ನಿರೂಪಿತಂ ಸೂತ್ರಂ ಅಂತರ್ಯಾಮಿತಾ ಚ ಯತ್ರ ಓತಪ್ರೋತತಾಂ ವ್ರಜೇತ್. ಅದು ಈ ಮುಂಚೆ ಬಂದಿದ್ದ ಒಂದು ಅಧ್ಯಾಯದಲ್ಲಿ ಅಷ್ಟಮ ಬ್ರಾಹ್ಮಣ 8ನೇ ಬ್ರಾಹ್ಮಣದಲ್ಲಿ ಬ್ರಹ್ಮತತ್ವ ಅನ್ನೋದನ್ನ ತುಂಬಾ ವಿಶದವಾಗಿ ಹೇಳಿದ್ದಾರೆ. ಯಾವ ಬ್ರಹ್ಮತತ್ವದಲ್ಲಿ ಸೂತ್ರ ಮತ್ತು ಅಂತರ್ಯಾಮಿ ಎರಡು ಕೂಡ ಓತಪ್ರೋತವಾಗಿದೆಯೋ ಅಂತ. ಇವಾಗ ಅಂತರ್ಯಾಮಿ ಅನ್ನೋದು ಬ್ರಹ್ಮಕ್ಕಿಂತ ಬೇರೆನಾ ಇಲ್ವಾ ಅಂತ ಒಂದು ಪ್ರಶ್ನೆ ನಮಗೆ ಬರುತ್ತೆ. ವಾಸ್ತವವಾಗಿ ಬೇರೆ ಇಲ್ಲ, ಆದ್ರೆ ಬ್ರಹ್ಮವೇ ಎಲ್ಲವಾಗೂ ಆಗಿರೋದ್ರಿಂದ ಅಂತರ್ಯಾಮಿ ಅಂತ ಒಂದು ಅದಕ್ಕೊಂದು ಹೆಸರು ಕೂಡ ಪ್ರಪಂಚದ ಒಂದು ಸಂಬಂಧದಿಂದ ಬರುತ್ತೆ. ಹಾಗಾಗಿ ಬ್ರಹ್ಮಕ್ಕೆ ನಿಜವಾಗ್ಲೂ ಅತ್ಯತ್ಯಷ್ಟ ದಶಾಂಗುಲಂ, ಆಮೇಲೆ ತ್ರಿಪಾದಸ್ಯಾಂ ಅಮೃತಂ ದಿವಿ ಅಂತ ಹೇಳ್ಬಿಟ್ಟು ಪುರುಷ ಸೂಕ್ತದಲ್ಲಿ ಹೇಳಿರೋ ರೀತಿಯಲ್ಲಿ ಪ್ರಪಂಚದ ಸಂಬಂಧ ಬ್ರಹ್ಮಕ್ಕೆ ನಿಜವಾಗ್ಲೂ ಇಲ್ಲ. ಆದ್ರೂ ಕೂಡ ಬ್ರಹ್ಮವನ್ನು ನಾವು ತಿಳ್ಕೋಬೇಕಾಗಿದೆ. ತಿಳ್ಕೊಂಡ್ರೇನೆ ನಮ್ಗೆ ಸಂಸಾರದಿಂದ ಬಿಡುಗಡೆ ಅನ್ನೋ ಕಾರಣದಿಂದ ಈ ಪ್ರಪಂಚದಲ್ಲಿ ನಾವಿರೋದ್ರಿಂದ, ಪ್ರಪಂಚದಲ್ಲಿ ಇದ್ದೀವಿ ಅಂತ ಅನ್ಕೊಂಡಿರೋದ್ರಿಂದ ಆ ಪ್ರಪಂಚಕ್ಕೆ ಬ್ರಹ್ಮವನ್ನ ಸಂಬಂಧಪಡಿಸಿ ಏನ್ ಮಾಡ್ತಾ ಇದ್ದಾರೆ, ನಮ್ಮ ಆ ಬ್ರಹ್ಮವನ್ನ ಹಾಗೆ ತಿಳಿಸ್ತಾ ಇದ್ದಾರೆ. ಇದಕ್ಕೆ ಲಕ್ಷಣೆಯ ತಿಳಿಸೋದು ಅಂತ ಹೇಳ್ತಾರೆ. ಹಾಗಾಗಿ ಆ ಬ್ರಹ್ಮದಲ್ಲಿ ನಿಜವಾಗ್ಲೂ ಇಲ್ಲದೆ ಇರೋ ಧರ್ಮಗಳನ್ನ ಆರೋಪ ಮಾಡಿ ಆಮೇಲೆ ಅವುಗಳನ್ನ ಬಿಡಿಸ್ತಾರೆ. ಅದಕ್ಕೆ ಅಧ್ಯಾರೋಪ ಅಪವಾದ ಅಂತ ಹೇಳ್ತಾರೆ. ಸೊ ಹೀಗೆ ಯಾವ ಒಂದು ಶುದ್ಧ ಬ್ರಹ್ಮತತ್ವದಲ್ಲಿ ಇವುಗಳೆಲ್ಲ ಅಂದ್ರೆ ಈ ಸೂತ್ರಾತ್ಮ ಮತ್ತು ಅಂತರ್ಯಾಮಿ. ಸೂತ್ರಾತ್ಮ ಅಂದ್ರೆ ಎಲ್ಲಾ ಲಿಂಗ ಶರೀರ, ಎಲ್ಲಾ ಸೂಕ್ಷ್ಮ ಶರೀರಗಳಿಗೂ ಅದರಲ್ಲಿ ಅಭಿಮಾನ ಇಟ್ಕೊಂಡಿರೋ ಒಂದು ಕಾಸ್ಮಿಕ್ ಎಂಟಿಟಿ. ಅದು ಆಕ್ಚುಲಿ ನಿಜವಾಗ್ಲೂ ಅಂತ ಒಂದು ಎಂಟಿಟಿ ಇಲ್ಲ, ಆದ್ರೂ ಕೂಡ ಅಂತ ಒಂದು ಎಂಟಿಟಿನ ಕಲ್ಪನೆ ಮಾಡಿ ನಮಗೆ ಅದರಿಂದ ಒಂದು ಬ್ರಹ್ಮವನ್ನ ತಿಳ್ಕೊಳ್ಳಿಕ್ಕೆ ಒಂದು ದಾರಿ ಮಾಡ್ಕೊಡ್ತಾ ಇದೆ ವೇದಾಂತ ಶಾಸ್ತ್ರ. ಸೊ ಯಾವ ಒಂದು ನಿರ್ಗುಣ ಅಖಂಡ ಚೈತನ್ಯದಲ್ಲಿ ಈ ಸೂತ್ರಾತ್ಮ ಮತ್ತು ಅಂತರ್ಯಾಮಿ ಇದೆಲ್ಲ ಆರೋಪಿತವಾಗಿದೆಯೋ ಅವುಗಳ ಬಗ್ಗೆ ಆ ಒಂದು ಬ್ರಹ್ಮದ ಬಗ್ಗೆ ಹೇಳಿದ್ರು ಮುಂಚೆ. ಪೂರ್ವತ್ರ ಗೌತಮೋ ಅಪೃಚ್ಛತೆ ಸೂತ್ರಾಂತರ್ಯಾಮಿ ವಸ್ತುನಿ ಓತಪ್ರೋತಾತ್ಮತಾಂ ಗಾರ್ಗಿ ತಯೋಹೋ ಏವ ಅತ್ರ ಪೃಚ್ಛತಿ. ಯಾವ ಹಿಂದೆ ಒಂದು ವಿಷಯವನ್ನ ಹೇಳಿದ್ರು ಅದನ್ನೇ ಇಲ್ಲಿ ಇನ್ನೊಂದು ಕಾರಣಕ್ಕಾಗಿ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ವಿಶೇಷವಾದ ಒಂದು ಚಿಂತನೆ ಮಾಡ್ಬೇಕು ಅಂತ. ಅಂಡ ಊರ್ಧ್ವ ಅದೋ ಮಧ್ಯ ದೇಶಾನ್ ಕಾಲಂ ಚ ವ್ಯಾಪ್ಯ ತಿಷ್ಠತಿ ಸೂತ್ರಂ ಇತಿ ಆಹುಹು ಆಚಾರ್ಯಾಹ ಓತಂ ಪ್ರೋತಂಚ ಕುತಚಿತ್. ಅಂಡ ಅಂತ ಹೇಳಿದ್ರೆ ಬ್ರಹ್ಮಾಂಡ ಅಂತ. ಆ ಬ್ರಹ್ಮಾಂಡದ ಮೇಲೆ
ಕೆಳಗೆ ಮಧ್ಯ ದೇಶ ಎಲ್ಲ ಮತ್ತು ಕಾಲ. ದೇಶ ಅನ್ನೋದಕ್ಕೆ ಬ್ರಹ್ಮಾಂಡವನ್ನು ಹೇಳಿದ್ರು. ಕಾಲ ಅಂತ ಒಂದು ತತ್ವ ಇದೆಯಲ್ಲ ಅದನ್ನು ಹೇಳ್ಬೇಕು. ಹಾಗಾಗಿ ಆ ದೇಶವನ್ನು, ಇಡೀ ದೇಶವನ್ನು, ಕಾಲವನ್ನು ಎಲ್ಲವನ್ನೂ ಕೂಡ ವ್ಯಾಪಿಸಿಕೊಂಡು ಈ ಸೂತ್ರಾತ್ಮ ಅಂತ ಒಂದಿದೆಯಲ್ಲ ಅದನ್ನ ಆಚಾರ್ಯರು ಅಂದ್ರೆ ಏನು, ಜ್ಞಾನಿಗಳು ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ. ಓತಂ ಪ್ರೋತಂ ಚ ಕುತ್ರಚಿತೆ. ಆ ಒಂದು ಸೂತ್ರಾತ್ಮ ಯಾವುದೋ ಒಂದು ತತ್ವದಲ್ಲಿ ಓತಪ್ರೋತವಾಗಿದೆ. ಓತಪ್ರೋತ ಅನ್ನೋದಕ್ಕೆ ನಮ್ಗೆ ಉದಾಹರಣೆ ತಕ್ಷಣ ಸಿಗೋದು ಯಾವುದು ಅಂದ್ರೆ, ಒಂದು ಬಟ್ಟೆಯಲ್ಲಿ ನೂಲು ಉದ್ದುದ್ದಕ್ಕೆ ಅಡ್ಡಡ್ಡಕ್ಕೆ ನಮ್ಗೆ ಎಲ್ಲ ಸೇರ್ಕೊಂಡು ಹಾಗಿದ್ಕೊಂಡೇನೆ ಬಟ್ಟೆ ಅನ್ನೋದು ಉತ್ಪತ್ತಿ ಆಗುತ್ತೆ. ಅದೇ ರೀತಿಯಲ್ಲಿ ಈ ಇಡೀ ಪ್ರಪಂಚವನ್ನು ಕೂಡ ಎಲ್ಲವನ್ನೂ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಅದನ್ನ ವ್ಯಾಪಿಸ್ಕೊಂಡಿರೋದು ಅಂತ ಇದ್ರೆ ಅದು ಸೂತ್ರಾತ್ಮ ಅಂತ ಹೇಳಿದ್ದಾರೆ. ಅದು ಹೀಗೆ ಇಡೀ ಬ್ರಹ್ಮಾಂಡವನ್ನು ಮತ್ತು ಕಾಲವನ್ನು ಎಲ್ಲವನ್ನೂ ಕೂಡ ವ್ಯಾಪಿಸ್ಕೊಂಡಿದೆ ಅನ್ನೋದನ್ನ ಎಲ್ಲಿ ವ್ಯಾಪಿಸ್ಕೊಂಡಿದೆ ಅದು ಅಂತ ಒಂದು, ಅಂದ್ರೆ ಎಲ್ಲಿ ಇದ್ಕೊಂಡಿದೆ ಅದು, ಆ ಸೂತ್ರಾತ್ಮ ಅನ್ನೋದು ಎಲ್ಲಿದೆ, ಅದಕ್ಕೊಂದು ನೆಲೆ ಬೇಕಲ್ಲ, ಅದು ಎಲ್ಲಿ ಅಂತ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಪ್ರಶ್ನೆ ಉತ್ತರ ಗೊತ್ತಾದ್ರೆ ನಿಮ್ಗೆ ಆ ಸೂತ್ರಾತ್ಮ ಅನ್ನೋದಕ್ಕೂ ಸೂಕ್ಷ್ಮವಾಗಿರೋ ಒಂದು ವಸ್ತುವಿನ ಬಗ್ಗೆ ಒಂದು ಪರಿಚಯ ಆಗುತ್ತೆ. ಹಾಗಾಗಿ ಆ ಒಂದು ವಿಷಯವನ್ನ ಪರಿಚಯ ಮಾಡಿಸ್ಕಾಗಿ ನಮ್ಗೆ ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅಂಡ ಊರ್ಧ್ವ ಅಧಮ ಅಧ ದೇಶಾನ್ ಕಾಲಂಚ ವ್ಯಾಪ್ಯ ತಿಷ್ಠತಿ ಸೂತ್ರಂ ಇತಿ ಆಹುಹು ಆಚಾರ್ಯಾಹ ಕುತ್ರಚಿತ್ ಓತಂ ಪ್ರೋತಂಚ. ಅದು ಯಾವುದೋ ಒಂದು ತತ್ವದಲ್ಲಿ ಅದು ಓತಪ್ರೋತವಾಗಿದೆ. ಅದು ಯಾವ ತತ್ವ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಜಿಜ್ಞಾಸೆ. ಅಂಡ ಆರಂಭಕ ಭೂತಾನಾಂ ನ ಪೃಷ್ಟ ಸೂತ್ರೇ ಓತತ ಸೂತ್ರೇನ ವಿಧೃತಂ ಸರ್ವಂ ಇತಿ ಪೂರ್ವತ್ರ ನಿರ್ಣಯಾತ್. ಇವಾಗ ಈ ಬ್ರಹ್ಮಾಂಡವನ್ನ ಪ್ರಾರಂಭ ಮಾಡಿರೋದಕ್ಕೆ ಅಂದ್ರೆ ಬ್ರಹ್ಮಾಂಡ ಉತ್ಪತ್ತಿ ಆಗಕ್ಕೆ ನಮಗೆ ಪಂಚಭೂತಗಳು ಬೇಕಾಗಿದೆ. ಆ ಭೂತಗಳಿಗೆ ಸೂತ್ರಾತ್ಮನಲ್ಲಿ ಓತಪ್ರೋತವಾಗಿರುವಂತ ವಿಷಯವನ್ನ ಕೇಳ್ತಾ ಇದ್ದ ಇಲ್ಲಿ. ಆ ಸೂತ್ರದಿಂದ ಯಾವ್ದನ್ನ ಸೂತ್ರ ತನ್ನಲ್ಲಿ ಇಟ್ಕೊಂಡಿದ್ಯೋ ಅದನ್ನ ಮುಂಚೆನೆ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಆದ್ರೆ ತಾರ್ಕಿಕತ್ವ ನಿವೃತ್ತಿಯರ್ಥಂ ಆಚಾರ್ಯೋಕ್ತಿಂ ಉದಾಹರತೆ ನಿಶೇಷ ದೇಶ ಕಾಲೋಕ್ತಿಯ ಸೂತ್ರೇ ಸರ್ವಾತ್ಮತಾ ಉದಿತ. ಇವಾಗ ತಾರ್ಕಿಕತ್ವ ನಿವೃತ್ತಿಯತ್ವ ಅಂತ ಹೇಳಿದ್ರೆ ಇದನ್ನ ತರ್ಕವನ್ನಿಟ್ಕೊಂಡು ನಾವು ತೀರ್ಮಾನ ಮಾಡಕ್ ಆಗೋದಿಲ್ಲ. ಈ ವಿಷಯವನ್ನ ಇದನ್ನ ನಾವು ಶ್ರುತಿಯಿಂದಾನೇ ನಾವು ತೀರ್ಮಾನ ಮಾಡೋಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ಹೇಳಕ್ಕಾಗಿ ಇವಾಗ ಈ ವಿಚಾರವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಆಚಾರ್ಯೋಕ್ತಿಂ ಉದಾಹರತೆ. ಅದರಿಂದ ಆಚಾರ್ಯರು ಹೇಳ್ತಾ ಇದ್ದಾರೆ ಅಂತ ಯಾತಕ್ಕೆ ಇದನ್ನ ಹೇಳಿದ್ರು ಅಂದ್ರೆ, ಅವರು ತರ್ಕವನ್ನು ಇಟ್ಕೊಂಡು ಹೇಳ್ತಾ ಇಲ್ಲ, ಅವರು ಪ್ರಮಾಣದಿಂದ ಅನುಭವದಿಂದಲೂ ಹೇಳ್ತಾ ಇದ್ದಾರೆ ಅವರು ಅಂತ. ಆಚಾರ್ಯೋಕ್ತಿಂ ಉದಾಹರತೆ ನಿಶೇಷ ದೇಶಕಾಲೋಕ್ತಿಯ ಸೂತ್ರೇ ಸರ್ವಾತ್ಮತ ಉದಿತ. ಅವಾಗ ಇಡೀ ಎಲ್ಲಾ ದೇಶ ಎಲ್ಲಾ ಕಾಲವನ್ನು ಹೇಳೋದ್ರಿಂದ ಈ ಸೂತ್ರ ಅನ್ನೋದ್ರಲ್ಲಿ ಸರ್ವಾತ್ಮತ ಅಂದ್ರೆ ಸೂತ್ರಕ್ಕೆ ಎಲ್ಲವನ್ನು ವ್ಯಾಪಿಸ್ಕೊಂಡಿರೋ ಒಂದು ಸಾಮರ್ಥ್ಯ ಇದೆ ಅನ್ನೋದನ್ನ ಅವರು ಆಚಾರ್ಯರೆಲ್ಲ ಹೇಳಿದ್ದಾರೆ. ವ್ಯಕ್ತಂ ಸರ್ವಂ ಸೂತ್ರ ರೂಪಂ ಅವ್ಯಕ್ತೇ ವ್ಯೋಮಸಂಜ್ಞಕೆ ಓತಪ್ರೋತಂ ಚ ವಿದ್ಧಿ ಇತಿ ಪ್ರಾಹ ಪೃಷ್ಟಂ ಅನೂದ್ಯ ಸಹ. ವ್ಯಕ್ತಂ ಸರ್ವಂ, ಯಾವುದು ನಮಗೆ ವ್ಯಕ್ತವಾಗಿದೆಯೋ ಲೋಕದಲ್ಲಿ ಅದೆಲ್ಲವೂ ಕೂಡ ಸೂತ್ರ ರೂಪಂ ಅವ್ಯಕ್ತೇ ವ್ಯೋಮಸಂಜ್ಞಕೆ, ಅದು ಸೂತ್ರ ರೂಪವಾಗಿರೋದು ವ್ಯಕ್ತವಾಗಿದೆ ನಮ್ಗೆ. ಅದು ಅವ್ಯಕ್ತವಾಗಿರೋ ಒಂದು ಆಕಾಶದಲ್ಲಿ, ವ್ಯೋಮ ಅಂತ ಹೇಳಿದ್ರೆ ಆಕಾಶ ಅಂತ, ಆಕಾಶ ಅನ್ನೋದ್ರಲ್ಲಿ ಆ ಸೂತ್ರ ಅನ್ನೋದು ಓತಪ್ರೋತವಾಗಿದೆ. ಹಾಗಾಗಿ ಅದನ್ನ ಹೀಗೆ ತಿಳ್ಕೊಬೇಕು ನಾವು ಅಂತ ಹೇಳಿ ಇಲ್ಲಿ ನಮ್ಗೆ ಇದನ್ನ ತಿಳಿಸ್ತಾ ಇದ್ದಾರೆ. ಅಂದ್ರೆ ಆ ಯಾವುದ್ರಲ್ಲಿ ಈ ಸೂತ್ರ ಅನ್ನೋದು ಓತಪ್ರೋತವಾಗಿದೆಯೋ ಆ ತತ್ವವನ್ನು ನಮಗೆ ತಿಳಿಸಕ್ಕೆ ಈ ಒಂದು ಪ್ರಯಾಸ ಮಾಡ್ತಾ ಇದ್ದಾರೆ. ದೇಶಕಾಲೌ ಚ ಸೂತ್ರೇ ಅಂತರ್ಭೂತೌ ದೇಶಾತ್ಮಕಂ ತತಃ ವಿಯತ್ನ ಆಕಾಶಂ ಅತ್ರ ಇತಿ ಸೂಚನಾಯ ಅನುವಾದಗೀಹಿ. ದೇಶಕಾಲೌ ಚ ಸೂತ್ರೇ ಅಂತರ್ಭೂತ. ಇವಾಗ ಏನಾಯ್ತು, ದೇಶ ಕಾಲ ಎಲ್ಲವೂ ಸೂತ್ರದಲ್ಲಿ ಅಂತರ್ಭೂತವಾಗಿದೆ. ಹಾಗಾಗಿ ದೇಶಾತ್ಮಕಂ ವಿಯತ್. ಇವಾಗ ದೇಶ ಅಂತ ಹೇಳಿದ್ರೆ ಏನು, ಸ್ಪೇಸ್ ಅಂತ ಹೇಳ್ತೀವಲ್ಲ, ಈಥರ್ ಅಂತ ಹೇಳ್ತೀವಲ್ಲ ಅದು. ಹಾಗಾದ್ರೆ ಆಕಾಶ ಅನ್ನೋ ಒಂದು ಶಬ್ದ ನಮಗೆ ಆಕಾಶ, ವಾಯು ಅಂತ ಒಂದು ಪಂಚಭೂತಗಳಿಗೆ ಸೇರಿರೋ ಆಕಾಶ ಇದೆಯಲ್ಲ, ಅದು ಇಲ್ಲಿ ಹೇಳ್ತಾ ಇಲ್ಲ. ಅವ್ಯಕ್ತ ಆಕಾಶ ಅಂತ ಹೇಳುವಾಗ ಈ ಪಂಚಭೂತಗಳಿಗೆ ಸೇರಿರೋ ಆಕಾಶ ಹೇಳ್ತಾ ಇಲ್ಲ. ಯಾಕಂದ್ರೆ ಪಂಚಭೂತಗಳಿಗೆ ಸೇರಿರೋ ಆಕಾಶ ಸೂತ್ರದಲ್ಲೇ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಹಾಗಿರುವಾಗ ಈ ಸೂತ್ರ ಅದಕ್ಕಿಂತ ವ್ಯಾಪಕವಾಗಿ, ಅಥವಾ ಸೂತ್ರ ಅನ್ನೋದು ಯಾವ್ದ್ರಲ್ಲಿ ಓತಪ್ರೋತವಾಗಿದೆಯೋ ಅದಕ್ಕಿಂತ ಇನ್ನೂ ಸೂಕ್ಷ್ಮವಾದ ಒಂದು ವಸ್ತು ಅದನ್ನ ಹೇಳ್ತಾ ಇರುವಾಗ ಆ ವಸ್ತುವಿಗೆ ಕೂಡ ಆಕಾಶ ಅಂತ ಒಂದು ಶಬ್ದವನ್ನ ಉಪಯೋಗಿಸ್ತಾ ಇದ್ದಾರೆ. ಆದ್ರೆ ಆ ಆಕಾಶ ಈ ಒಂದು ದೇಶದಲ್ಲಿ ಸೇರಿರೋ ಆಕಾಶ ಅಲ್ಲ. ಅದು ಒಂದು ಅತ್ಯಂತ ಸೂಕ್ಷ್ಮವಾದ ಒಂದು ವಸ್ತು ಅಂತ ಆಕಾಶ ಅಂತ ಅಲ್ಲಿ ಪಾರಿಭಾಷಿಕವಾಗಿ ಒಂದು ಶಬ್ದವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಅವ್ಯಕ್ತ ಆಕಾಶ ಅಂತ ಅದಕ್ಕೆ ಹೆಸರು.
बोद्धुं बोधयितुं च एतत् अव्ಯಕ್ತಂ दुष्टकं तु इति ವಿಸ್ಮಿತಾ ಪ್ರಣನಾಮ ಅಸೌ ತಂ ಅವ್ಯಾಕೃತ ವಾದಿನಂ. ಇವಾಗ ಈ ಗಾರ್ಗಿ ಅನ್ನೋಳು ಆ ಯಾಜ್ಞವಲ್ಕ್ಯರು ಈ ವಿಷಯ ಹೇಳಕ್ಕೆ ಮುಂದಾಗ್ತಾ ಇದ್ದಾರೆ. ಗಾರ್ಗಿ ಅನ್ನೋಳು ಪ್ರಶ್ನೆ ಕೇಳ್ತಾ ಇದ್ದಾಳೆ. ಅವಳಿಗೆ ಗೊತ್ತು ಈ ಒಂದು ಪ್ರಶ್ನೆ ತುಂಬಾ ಜಟಿಲವಾದ್ದು, ಇದು ತುಂಬಾ ಅತ್ಯಂತ ಸೂಕ್ಷ್ಮ, ಇದನ್ನ ಹೇಳೋದೇ ತುಂಬಾ ಕಷ್ಟ, ಇದನ್ನ ಹೇಳೋದು ಕಷ್ಟ, ತಿಳಿಸೋದು ಕಷ್ಟ. ಹೇಳ್ತಾ ಇದ್ದಾರೆ ಅದೇ ಬೋಧುಂ ಬೋಧಯಿತುಂಚ, ಅದನ್ನ ಹೇಳ್ಕೊಡೋದಕ್ಕೂ ಆಗೋದಿಲ್ಲ, ಅದನ್ನ ತಿಳ್ಕೊಳಕ್ಕೂ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಬೋಧಂ ಅಂದ್ರೆ ತಿಳ್ಕೊಳ್ಳೋದೇ ಕಷ್ಟ, ತಿಳ್ಕೊಂಡ್ಮೇಲೆ ಅದನ್ನ ಹೇಳೋದು ಕಷ್ಟ. ಸೊ ಬೋಧಯಿತುಂಚ ಏತತ್ ಅವ್ಯಕ್ತಂ, ಈ ಅವ್ಯಕ್ತ ಅಂತ ಇದೆಯಲ್ಲ, ಅವ್ಯಕ್ತ ಆಕಾಶ ಅಂತ ಇದೆಯಲ್ಲ, ಅದು ದುಕ್ಷಕಂ, ತುಂಬಾ ಕಷ್ಟ ಅದು ಅಂತ ಇದನ್ನ ಅತ್ಯಂತ ಆಶ್ಚರ್ಯಪಟ್ಟು ಈ ಗಾರ್ಗಿ ಇಂಥ ಒಂದು ವಿಷಯವನ್ನ ಹೇಳಕ್ಕೆ ಮುಂದಾಗ್ತಾ ಇದ್ದಾರಲ್ಲ ಈ ಯಾಜ್ಞವಲ್ಕ್ಯರು, ಅವ್ರಿಗೊಂದು ನಮಸ್ಕಾರ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಒಂದು ತುಂಬಾ ಒಂದು ಗೌರವ ಭಾವನೆಯನ್ನ ಅವಳು ತಿಳಿಸ್ತಾ ಇದ್ದಾಳೆ. ಭೂಯೋಪಿ ಪೃಷ್ಟಂ ಅಪ್ರಾಕ್ಷೀತೆ ಪ್ರಧಾನಾದಿಷು ಶಂಕೆಯ ಪ್ರಧಾನಾದೀನ್ ಜಗದ್ಹೇತೂನ್ ವಾದಿನಃ ಸ್ಥಾಪಯಂತಿ. ಅವಳು ಈ ಅವ್ಯಕ್ತ ಆಕಾಶ ಬಗ್ಗೆ ಯಾತಕ್ ಮತ್ತೆ ಕೇಳ್ತಾ ಇದ್ದಾಳೆ ಅಂತ ಹೇಳಿದ್ರೆ, ಅವಳಿಗೆ ಒಂದು ಮನಸ್ಸಲ್ಲಿ ಒಂದು ಸಂಶಯ ಇದೆ. ಏನ್ ಸಂಶಯ ಅಂದ್ರೆ, ಈ ಪ್ರಧಾನ ಅಂತ ಒಂದು ಹೇಳ್ತಾ ಇದ್ದಾರಲ್ಲ, ಪ್ರಧಾನ ಅಂದ್ರೆ ಮಾಯೆ ಅಂತ. ಈ ಪ್ರಧಾನವನ್ನೇ ಪ್ರಪಂಚಕ್ಕೆ ಕಾರಣ, ಮಾಯೆಯನ್ನೇ ಪ್ರಪಂಚಕ್ಕೆ ಕಾರಣ ಅಂತ ಹೇಳೋ ಕೆಲವು ವಾದಿಗಳಿದ್ದಾರೆ. ಅದು ಸ್ಪಷ್ಟವಾಗಿ ಅದನ್ನ ಹೇಳೋರು ಈ ಸಾಂಖ್ಯರು. ಅವರು ಬ್ರಹ್ಮ ಅನ್ನೋದನ್ನ ಒಪ್ಪೋದಿಲ್ಲ, ಅವರು ಬ್ರಹ್ಮ ಅಂತ ತತ್ವವನ್ನು ಒಪ್ಪೋದಿಲ್ಲ. ಅವರು ಈ ಪ್ರಧಾನ ಅಂತ ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿನೇ ಪ್ರಪಂಚಕ್ಕೆಲ್ಲ ಕಾರಣವಾಗಿದೆ. ಅದನ್ನ ತಿಳ್ಕೊಂಡ್ರೆ ಅದು ಈ ಪುರುಷ ಅಂತ ಒಂದು ಚೈತನ್ಯ ಇದೆಯಲ್ಲ, ಅದಕ್ಕಿಂತ ಅದು ಭಿನ್ನವಾದ್ದು ಅಂತ ತಿಳ್ಕೊಂಡು, ಈ ಪುರುಷ ಅನ್ನೋದು ಅದರಿಂದ ಬೇರೆ ಆಗಿರೋದು ಅಂತ ಪುರುಷ ಪ್ರಕೃತಿ ವಿವೇಕ ಅಂತ ಒಂದು ಮಾಡ್ಕೊಟ್ರೆ ಸಾಕು, ಅದೇ ಮೋಕ್ಷಕ್ಕೆ ಕಾರಣ ಅಂತ ಅವರು ಹೇಳೋದು. ಹಾಗಾಗಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಪ್ರಪಂಚಕ್ಕೆ ಕಾರಣ ಅನ್ನೋದು ಚೇತನವಾದ ಬ್ರಹ್ಮ ಅಲ್ಲ, ಅದು ಈ ಒಂದು ಜಡವಾದ ಈ ಒಂದು ಪ್ರಧಾನ ಅಂತ ಹೇಳಲ್ಪಡುವ ಒಂದು ಮಾಯಾಶಕ್ತಿ ಅದು ಅಂತ. ಈ ವಿಷಯವನ್ನ, ಈ ಶಕ್ತಿಯನ್ನ ಈ ಪ್ರಧಾನವಾದಿಗಳನ್ನ ಬ್ರಹ್ಮಸೂತ್ರದಲ್ಲಿ ಬೇಕಾದಷ್ಟು ವಿಸ್ತಾರವಾಗಿ ಖಂಡನೆ ಮಾಡಿದ್ದಾರೆ. ಇವಳಿಗೆ ಅದನ್ನೆಲ್ಲ ಹೇಳೋ ಕೆಲವರು ಇದ್ದಾರಲ್ಲ, ಹಾಗಾಗಿ ಅವ್ರನ್ನ ನಾವು ಅವರಿಂದ ಬೇರೆಯಾಗಿ ಭಿನ್ನವಾಗಿ ನಾವು ಒಂದು ತತ್ವವನ್ನ ತಿಳ್ಕೋಬೇಕು, ವೇದಾಂತ ತತ್ವವನ್ನ ತಿಳ್ಕೋಬೇಕು ಅಂತ ಕಾರಣದಿಂದ ಅವಳು ಈ ಪ್ರಶ್ನೆಯನ್ನ ಮತ್ತೆ ಎತ್ತಿದ್ದಾಳೆ. ಸಾವಧಾರಣಂ ಆಕಾಶಮೇವ ಇತಿ ಅನ್ಯ ನಿವೃತ್ತಯೇ ಆಹ ಉತ್ತರಂ ಮೂರ್ಧಪಾತಂ ಸೂಚೆಯನ್ನೇ ತರ್ಕ ನಿರ್ಣಯೇ. ಅಂದ್ರೆ ಈ ಒಂದು ಆಕಾಶ ಅಂತ ಯಾವ್ದಿದೆಯೋ, ಅವ್ಯಾಕೃತ ಆಕಾಶ ಅಂತ ಇದೆಯಲ್ಲ, ಅವ್ಯಕ್ತ ಆಕಾಶ ಅಂತ, ಅದೇನೇ ಈ ಒಂದು ಸೂತ್ರಾತ್ಮಗೂ ಕಾರಣವಾಗಿರೋದು ಅಥವಾ ಸೂತ್ರಾತ್ಮನಿಗೂ ಅದೇನೇ ಆಧಾರವಾಗಿರೋದು ಅನ್ನೋದನ್ನ ಹೇಳಕ್ ಮುಂದಾಗ್ತಾ ಇದ್ದಾರೆ. ಅನ್ಯ ನಿವೃತ್ತ ಅಂದ್ರೆ ಏನು, ಈ ಪ್ರಧಾನ ಅಂತ ಆ ಒಂದು ಮಾಯಾತತ್ವ ಅಲ್ಲ ಅದು ಅಂತ ತಿಳಿಸಕ್ಕಾಗಿ ಇದನ್ನ ಹೇಳಕ್ ಮುಂದಾಗ್ತಾ ಇದ್ದಾರೆ. ಇದನ್ನ ಹೇಳುವಾಗ್ಲೂ ಕೂಡ ಅವರು ಮೂರ್ಧಪಾತಂ ಸೂಚೆಯನ್ನೇ ತರ್ಕ ನಿರ್ಣಯ ಅಂದ್ರೆ ಇದನ್ನ ಒಂದು ತರ್ಕ ರೀತಿಯಲ್ಲಿ, ಅಂದ್ರೆ ಒಂದು ಆರ್ಗ್ಯುಮೆಂಟ್ಸ್ ಮಾಡಿ ಅದನ್ನ ತಿಳಿಸೋದು ಅನ್ನೋದು ತಪ್ಪದು. ಅದನ್ನ ತಿಳಿಸಿದ್ರೆ ಅದು ತುಂಬಾ ತಪ್ಪಾಗುತ್ತೆ, ತುಂಬಾ ಮಹಾ ಅಪರಾಧವಾಗುತ್ತೆ ಅದು. ಯಾಕಂದ್ರೆ ಆ ತತ್ವವನ್ನ ತಿಳ್ಕೊಳ್ಳೋಕೆ ನಮ್ಗೆ ವೇದಾಂತವೇ ನಮಗೆ ಇದಕ್ಕೆ ಆಧಾರವಾಗಿರೋದ್ರಿಂದ ಈ ಬರೀ ತರ್ಕದಿಂದ ಏನು ತಿಳಿಸೋಕೆ ಆಗೋದಿಲ್ಲ ಅನ್ನೋಕ್ಕಾಗಿ ಇವ್ರು ಏನ್ ಮಾಡ್ತಾ ಇದ್ದಾರೆ, ಈ ಆಕಾಶವೇ ಈ ಸೂತ್ರಾತ್ಮನಿಗೆ ಕಾರಣವಾಗಿದೆ ಅಥವಾ ಆಧಾರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆಕಾಶ ಅಂದ್ರೆ ಏನು, ಅವ್ಯಾಕೃತ ಆಕಾಶ, ಅವ್ಯಕ್ತ ಆಕಾಶ ಅಂತ ಯಾವ್ದನ್ನ ಒಂದು ತತ್ವವನ್ನು ಹೇಳ್ತಾ ಇದ್ದಾರೋ ಅದು. ಯದ್ವಾ ತಂತುಷು ಇವ ಪಟಃ ಸೂತ್ರಂ ಬಹುಷು ಸ್ಥಿತಂ ಇತಿ ಆಶಂಕ್ಯ ಪುನಃ ಪ್ರಶ್ನಃ ಏವಕಾರೋ ಬಹುತ್ವನುತ್. ಅಥವಾ ಇನ್ನೊಂದು ಕಾರಣನೂ ಇದೆ ಈ ಒಂದು ಪ್ರಶ್ನೆಗೆ. ಇವಾಗ ಈ ಸೂತ್ರಾತ್ಮ ಅಂತ ಒಂದಿದೆಯಲ್ಲ, ಅದು ಯಾವುದೋ ಒಂದು ತತ್ವದಲ್ಲಿ ಅದು ಓತಪ್ರೋತವಾಗಿರ್ಬೇಕು. ಅದು ಬಹುವಾಗಿರೋ ಬೇರೆ ಬೇರೆ ತತ್ವಗಳಲ್ಲಿ ಅದು ಇರಬಾರ್ದು, ಇರಕ್ ಸಾಧ್ಯವಿಲ್ಲ ಅಂತ ಕಾರಣಕ್ಕಾಗಿ ಆತರ ಈ ಕಾರಣ ಅನ್ನೋದು ಅನೇಕ ಅಲ್ಲ ಅದು ಅಂತ ತಿಳಿಸಕ್ ಮಾಡ್ತಾ ಇದ್ದಾರೆ. ಕಾರಣ ಅನ್ನೋದು ಅನೇಕ ಅಲ್ಲ ಅಂತ ತಿಳಿಸಕ್ಕಾಗಿ ಒಂದೇ ಕಾರಣ ಅಂತ ಹೇಳಕ್ಕಾಗಿ ಈ ಒಂದು ಪ್ರಶ್ನೆಯನ್ನ ಮತ್ತೆ ಅವಳು ಎಂಫಸಿಸ್ ಮಾಡಿ ಕೇಳ್ತಾ ಇದ್ದಾಳೆ. ಯಾಕೆಂದ್ರೆ ಇದಕ್ಕೆ ಉದಾಹರಣೆ ಏನ್ ಕೊಡ್ಬೋದು ಅಂತ ಹೇಳಿದ್ರೆ, ಈ ಬಟ್ಟೆ ಅನ್ನೋದಿದೆಯಲ್ಲ, ಅದು ನೂಲುಗಳಲ್ಲಿ ಓತಪ್ರೋತವಾಗಿದೆ. ಬಟ್ಟೆ ಅನ್ನೋದು ನೂಲುಗಳ ಮೇಲೆ ಇದೆ. ಹಾಗಾಗಿ ಈ ನೂಲುಗಳು ಅಂತ ಹೇಳಿದ್ರೆ ಏನಾಯ್ತು, ಬಹುತ್ವ ಇದೆ, ಇದರಲ್ಲಿ ಬೇಕಾದಷ್ಟು ನೂಲುಗಳಿದೆ, ಅದರಲ್ಲಿ ಈ ಬಟ್ಟೆ ಅನ್ನೋದು ಇದೆ ಅಂತ. ಆತರ ಬೇಕಾದಷ್ಟು ಅಂತ ಹೇಳುವಾಗ ಬಹುತ್ವ ಅಂತ ಬಂತು. ಅಥವಾ ಬಹುತ್ವ ಅನ್ನೋದ್ರ ಮೇಲೆ ಈ ಒಂದು ಸೂತ್ರಾತ್ಮ ಅನ್ನೋದು ಬಹುತ್ವ ಅನ್ನೋದ್ರ ಮೇಲೆ ಆಧಾರವಾಗಿಲ್ಲ, ಅದು ಒಂದೇ ತತ್ವದ ಮೇಲೆ ಇದು ಆಧಾರವಾಗಿರೋದು ಅನ್ನೋದು ಕೂಡ ಮನಸ್ಸಲ್ಲಿ ಇಟ್ಕೊಂಡು ಈ ತರ ಒಂದು ಕೇಳ್ತಾ ಇದ್ದಾರೆ. ಅಕ್ಷರ ಬ್ರಹ್ಮಂ ಅಂತ ಒಂದು ಇದೆಯಲ್ಲ, ಅದ್ರ ಬಗ್ಗೆ ಇವಾಗ ವಿಚಾರ ಮಾಡ್ತಾ ಇದ್ದಾರೆ. ಕಸ್ಮಿನ್ ಖಲು ಅಯಂ ಆಕಾಶಃ ಓತಃ ಪ್ರೋತಃ ಚ ಈರ್ಯತಾಂ ಓತತ್ವೇ
ಅನೋತತ್ವೇ ಸ್ವತಂತ್ರತ್ವಾತ್ ಪ್ರಧಾನತ್ವಂ ಪ್ರಸಜ್ಯತೆ. ಇವಾಗ ಏನ್ ಹೇಳ್ತಾ ಇದಾರೆ, ಕಸ್ಮಿನ್ ಖಲು, ಇವಾಗ ಈ ಸೂತ್ರಾತ್ಮ ಅನ್ನೋದು ಆಕಾಶ, ಅವ್ಯಕ್ತ ಆಕಾಶದಲ್ಲಿ ಓತಪ್ರೋತವಾಗಿದೆ ಅಂತ ತೀರ್ಮಾನ ಮಾಡಿದ್ರು. ಇವಾಗ ಇನ್ನೊಂದು ನೆಕ್ಸ್ಟ್ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ಈ ಅವ್ಯಕ್ತ ಆಕಾಶ ಅಂತ ಇದೆಯಲ್ಲ, ಅದು ಯಾವ್ದ್ರಲ್ಲಿ ಓತಪ್ರೋತವಾಗಿದೆ ಅಂತ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಲೆವೆಲ್ ಆಫ್ ಸಟಿಲಿಟಿ, ಅದಕ್ಕಿಂತ ಸೂಕ್ಷ್ಮವಾಗಿರೋ ವಸ್ತು ಯಾವ್ದಾವ್ದು ಇರಬೇಕು. ಅದರಲ್ಲಿ ಈ ಆಕಾಶ ಅಂದ್ರೆ ಈ ಅವ್ಯಕ್ತ ಆಕಾಶ ಅಂತ ಇದೆಯಲ್ಲ, ಅದು ಆ ಒಂದು ಇನ್ನೊಂದು ನಮ್ಗೆ ಅನ್ನೋನ್ ಎಂಟಿಟಿ ಒಂದಿದೆಯಲ್ಲ, ಅದ್ರಲ್ಲಿ ಇರ್ಬೇಕದು. ಕಸ್ಮಿನ್ ಖಲು ಅಯಂ ಆಕಾಶ ಓತಃ ಪ್ರೋತಃ ಚ ಈರ್ಯತಾಂ, ಅದನ್ನ ಹೇಳ್ಬೇಕು ಇವಾಗ ಅಂತ ಆ ನೆಕ್ಸ್ಟ್ ಲೆವೆಲ್ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅನೋತತ್ವೇ ಸ್ವತಂತ್ರತ್ವಾತ್ ಪ್ರಧಾನತ್ವಂ ಪ್ರಸಜ್ಯತೆ. ಒಂದ್ ವೇಳೆ ಈ ಒಂದು ಅವ್ಯಕ್ತಾಕಾಶ ಅಂತ ಇದೆಯಲ್ಲ, ಅದು ಅದಕ್ಕಿಂತ ಇನ್ನೊಂದು ಹೈಯರ್ ತತ್ವ ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದೇ ಅಲ್ಟಿಮೇಟ್ ಅಂತ ಆಗೋಗ್ಬಿಡುತ್ತೆ. ಬಟ್ ಇದೇ ಅಲ್ಟಿಮೇಟ್ ಅಂತ ಆದ್ರೆ ಏನಾಗುತ್ತೆ, ಇಟ್ ಈಸ್ ವೆರಿ ವೆರಿ ಸಿಮಿಲರ್ ಟು ದಿ ಪ್ರಧಾನ ಅಂತ ಯಾವ್ದನ್ನ ಜಡವಾದ ಒಂದು ಶಕ್ತಿ ಇದೆಯಲ್ಲ, ಅದನ್ನೇ ಪ್ರಪಂಚಕ್ಕೆ ಕಾರಣ ಅಂತ ಹೇಳ್ತಾ ಇದಾರಲ್ಲ, ಆ ಒಂದು ವಾದದಲ್ಲಿ ಹೋಗಿ ಇದು ನಿಲ್ಲುತ್ತೆ. ಅದರಿಂದ ಅದಕ್ಕಿಂತ ಒಂದು ಹೈಯರ್ ತತ್ವ ಒಂದು ಇರಬೇಕು. ಆ ತತ್ವದ ಬಗ್ಗೆ ಇವಳು ಕೇಳ್ತಾ ಇದ್ದಾಳೆ. ಈ ಒಂದು ಕಾರಣವನ್ನು ಇಟ್ಕೊಂಡೇನೆ ಬ್ರಹ್ಮಸೂತ್ರ ಇಂಥ ಕಡೆ ಎಲ್ಲ ಈ ಪ್ರಧಾನವಾದವನ್ನ ಖಂಡನೆ ಮಾಡಿದ್ದಾರೆ. ಯಾಕಂದ್ರೆ ಜಗತ್ತಿಗೆ ಕಾರಣವಾಗಿರೋದು ಉಪನಿಷತ್ತುಗಳೆಲ್ಲ ಹೇಳ್ತಾ ಇರೋದು ಒಂದು ಚೇತನ, ಬ್ರಹ್ಮದಿಂದ ಜಗತ್ತು ಉತ್ಪತ್ತಿ ಆಗಿದೆ ಅಂತ ಹೇಳ್ತಾ ಇದೆಯಾ ಹೊರತು ಈ ಒಂದು ಪ್ರಧಾನ ಅಂತ ಒಂದು ಮಾಯಾಶಕ್ತಿಯಿಂದ ಉತ್ಪತ್ತಿ ಆಗಿದೆ ಅಂತ ಹೇಳ್ತಾ ಇಲ್ಲ. ಮಾಯಾಶಕ್ತಿ ಅನ್ನೋದು ಬ್ರಹ್ಮಕ್ಕೆ ಬೇಕಾಗಿದೆ, ಅದನ್ನ ಇಟ್ಕೊಂಡು ಇದು ಪ್ರಪಂಚವನ್ನ ಸೃಷ್ಟಿ ಮಾಡುತ್ತೆ. ಆದ್ರೆ ಈ ಮಾಯಾಶಕ್ತಿ ತಾನಾಗಿಯೇ ಸ್ವತಂತ್ರವಾಗಿ ಅದನ್ನ ಸೃಷ್ಟಿ ಮಾಡುತ್ತೆ ಅನ್ನೋದನ್ನ ನಿರಾಕರಣೆ ಮಾಡುತ್ತೆ ವೇದಾಂತ. ಹಾಗಾಗಿ ಈ ಒಂದು ಅವ್ಯಕ್ತ ಆಕಾಶ ಅಂತ ಒಂದಿದೆಯಲ್ಲ, ಅದು ಇಟ್ ಈಸ್ ಸ್ಟಿಲ್ ವಿತ್ ಇನ್ ದಿ ಕ್ರಿಯೇಷನ್ ಆಸ್ ದಿ ಕಾಸ್ ಆಫ್ ಕ್ರಿಯೇಷನ್, ಬಟ್ ಆಸ್ ದಿ ಮೆಟೀರಿಯಲ್ ಕಾಸ್ ಆಫ್ ಕ್ರಿಯೇಷನ್. ಅದನ್ನ ನಾವು ಈ ತರ ಒಂದು ಈ ಅವ್ಯಕ್ತ ಅನ್ನೋದೇ ಅಲ್ಟಿಮೇಟ್ ಕಾಸ್ ಅಂತ ಹೇಳ್ಬಿಟ್ರೆ, ಅವಾಗ ಇಟ್ ಇಸ್ ನೋ ಡಿಫರೆಂಟ್ ಫ್ರಮ್ ದಿ ಸಾಂಖ್ಯ ಅಂತ ಆಗೋಗುತ್ತೆ ಅದು. ಹಾಗಾಗಿ ಈ ಒಂದು ಅವ್ಯಕ್ತ ಅನ್ನೋದು ಕೂಡ ಎಲ್ಲಿ ಆಧಾರಿತವಾಗಿದೆ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಅದನ್ನ ಇವತ್ತು ನಮ್ಗೆ ತಿಳಿಸ್ಬೇಕಾಗಿದೆ. ಸೂಕ್ಷ್ಮತ್ವಾತ್ ದುರ್ವಚಂ ಸೂತ್ರಂ ವ್ಯೋಮ ಸೂಕ್ಷ್ಮತರಂ ತತಃ ವ್ಯೋಮಾಶ್ರಯ ಸೂಕ್ಷ್ಮತಮಃ ನ ವಾಗ್ಗೋಚರಂ ಇತಿ ಅತಃ. ಯಾತಕ್ಕೆ ಈ ತರ ಪ್ರಶ್ನೆ ಬರ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ಸೂತ್ರ ಅನ್ನೋದೇ ಅಂದ್ರೆ ಸೂತ್ರಾತ್ಮ ಅಂತ ಯಾವ್ದನ್ನ ಹಿರಣ್ಯಗರ್ಭ ತತ್ವ ಅಂತ ಹೇಳಿದ್ರಲ್ಲ, ಅದೇನೇ ತುಂಬಾ ಸೂಕ್ಷ್ಮವಾಗಿರೋದು. ಆದ್ರೆ ಅದು ಎಲ್ಲಿ ಓತಪ್ರೋತವಾಗಿದೆ ಅಂತ ಹೇಳಿದ್ರೆ, ಅದಕ್ಕಿಂತ ಹೈಯರ್ ಲೆವೆಲ್ ಒಂದಿದೆಯಲ್ಲ ಯಾವುದು ಅವ್ಯಕ್ತಾಕಾಶ ಅನ್ನೋದು, ಅದು ಸೂಕ್ಷ್ಮ ತರ. ಅದು ಅದಕ್ಕಿಂತ ಸೂಕ್ಷ್ಮವಾಗಿರೋದು ಯಾವುದು, ಅವ್ಯಕ್ತಾಕಾಶಕ್ಕೂ ಆಧಾರವಾಗಿರೋದು ಯಾವುದು ಅಂತ ಹೇಳಿದ್ರೆ ಸೂಕ್ಷ್ಮತಮವಾದದ್ದು. ಅದು ವಾಗ್ಗೋಚರಂ ಏತಿ, ಅದು ಬಾಯಿಂದ ಹೇಳಕ್ಕೆ ಅಂದ್ರೆ ಮಾತಿಂದ ಹೇಳಕ್ಕೆ ಅದು ಸಿಗೋದಿಲ್ಲ. ಅದು ಆ ಕಾರಣದಿಂದ ವಕ್ತಿಚೇತ್ ನಿಗ್ರಹಸ್ಥಾನಂ ಅವಾಚ್ಯಸ್ಯ ಉಕ್ತಿತೋ ಭವೇತ್ ಅನುಕ್ತೌ ವಾದಿತಾಹ ನಿಹೀತಿ ಗಾರ್ಗ್ಯಾಂ ವಿವಕ್ಷಿತಂ. ಗಾರ್ಗ್ಯಾಹ ವಿವಕ್ಷಿತಂ ಅಂದ್ರೆ ಗಾರ್ಗ್ಯ ವಿವಕ್ಷಿತಂ. ಗಾರ್ಗಿ ಯಾವುದನ್ನ ನಾವು ಏನ್ ಮನಸ್ಸಲ್ಲಿ ಇಟ್ಕೊಂಡು ಕೇಳ್ತಾ ಇದ್ದಾಳೆ ಅಂತ ಹೇಳಿದ್ರೆ, ಈ ಒಂದು ತತ್ವ ಇದೆಯಲ್ಲ, ಈ ಅವ್ಯಕ್ತಾಕಾಶ ಅನ್ನೋದು ಯಾವ್ದ್ರಲ್ಲಿ ಯಾವ್ದನ್ನ ಆಧಾರವಾಗಿ ಇಟ್ಕೊಂಡಿದೆ ಅಂತ, ಆ ಆಧಾರ ತತ್ವ ಯಾವ್ದಿದೆಯೋ ಅದು ಮಾತಿಂದ ಹೇಳಕ್ ಬರೋದಿಲ್ಲ. ಒಂದ್ ವೇಳೆ ಯಾಜ್ಞವಲ್ಕ್ಯ ಇರೋದನ್ನ ಮಾತಿಂದ ಹೇಳಿದ್ರು ಅಂದ್ರೆ ಏನಾಗುತ್ತೆ, ಮಾತಿಂದ ಹೇಳಕ್ ಆಗದೆ ಇರೋದನ್ನ ಅವ್ರು ಮಾತಿಂದ ಹೇಳಿದ್ರು ಅಂತ ಅವ್ರ ದೋಷ ಅವ್ರಿಗೆ ಬರುತ್ತೆ. ಸರಿ, ಅವ್ರು ಹೇಳ್ದೆ ಸುಮ್ನೆ ಆಗ್ಬಿಟ್ರು ಅಂತ ಹೇಳಿದ್ರೆ ಅವ್ರಿಗೆ ಹೇಳಕ್ ಬರೋದಿಲ್ಲ ಅಂತ ಆಗೋಗ್ಬಿಡುತ್ತೆ. ಹಾಗಾಗಿ ಎರಡು ರೀತಿಯಲ್ಲಿ ಅವಳು ಅವ್ರನ್ನ ಸಿಕ್ಕಾಕ್ಸಕ್ಕೆ ನೋಡ್ತಾ ಇದ್ದಾಳೆ. ಅವ್ರಿಗೆ ಈ ಬಾಯಿಂದ ಹೇಳಕ್ ಆಗದೆ ಇರೋ ತತ್ವವನ್ನ ಅವರು ಹೇಳ್ಬಿಟ್ರೆ ಸರಿ ಹೇಗಪ್ಪ ಇದನ್ನ ಹೇಳಿದ್ರು ಅಂತ ಅವ್ರ ಮೇಲೆ ಒಂದು ದೋಷ ಬರುತ್ತೆ. ಹೇಳ್ದೆ ಬಿಟ್ರೆ ಏನಾಗುತ್ತೆ, ಅವ್ರಿಗೆ ಬರೋದಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂತ ಆಗೋಗ್ಬಿಡುತ್ತೆ ಅದು ಅಂತ ಆಗುತ್ತೆ. ಆದ್ರಿಂದ ಇವಾಗ ಯಾಜ್ಞವಲ್ಕ್ಯರು ಉತ್ತರ ಕೊಡ್ಬೇಕು. ಅವರು ಉತ್ತರ ಕೊಡುವಾಗ ಎಷ್ಟು ಅವರು ಒಂದು ನಿಮಿಷ ಅವರು ಇದನ್ನ ಅವರು ತುಂಬಾ ಸ್ಮಾರ್ಟ್ ಆಗಿ ಅವರು ಇದನ್ನ ನಿಭಾಯಿಸ್ತಾರೆ. ಅವರಿಗೆ ಈ ಎರಡು ದೋಷನೂ ಬರಬಾರ್ದು ಅನ್ನೋ ಕಾರಣದಿಂದ ಅವರು ಆ ರೀತಿಯಲ್ಲಿ ಅವರು ಹೇಗೆ ಎರಡು ದೋಷನೂ ತಟ್ಟದೇ ಇರ್ಬೇಕು ಅವರಿಗೆ ಅನ್ನೋ ರೀತಿಯಲ್ಲಿ ಅವರು ಇದಕ್ಕೆ ಉತ್ತರ ಕೊಡ್ಬೇಕು. ಅವರು ಅದಕ್ಕೆ ಮುಂದಾಗ್ತಾರೆ. ಅವರು ಮುಕ್ತ ದೋಷ ದ್ವಯ ಅಸ್ಪೃಷ್ಟಂ ಪ್ರತ್ಯುತ್ತರಂ ಅಭಾಷತ ಏತದ್ವೈ ಅಕ್ಷರಂ ಗಾರ್ಗಿ ಪ್ರಾಹುಹು ತದ್ ಬ್ರಾಹ್ಮಣಾಹ ಇತಿ. ಈ ಎರಡು ದೋಷಗಳು ಅವ್ರ ಮೇಲೆ ತಟ್ಟಬಾರ್ದು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಅವರು ಇದಕ್ಕೆ ಅವರು ಉತ್ತರ ಕೊಡ್ತಾ ಇದ್ದಾರೆ. ಏನ್ ಹೇಳ್ತಾರೆ, ಒನ್ ಲೈನರ್ ಅಲ್ಲಿ ಮುಗಿಲು ಹೇಳ್ತಾರೆ, ಏತದ್ವೈ ಅಕ್ಷರಂ ಗಾರ್ಗಿ. ನೀನ್ ಯಾವ್ದನ್ನ ಕೇಳಿದ್ಯೋ, ಈ ಅವ್ಯಕ್ತಾಕಾಶ ಅನ್ನೋದು ಯಾವ್ದ್ರಲ್ಲಿ ಆಧಾರಿತವಾಗಿದೆ ಅಂತ ಕೇಳಿದ್ಯಲ್ಲ, ಅದಕ್ಕೆ ಅಕ್ಷರ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ರು ಅವರು. ಬ್ರಾಹ್ಮಣರು ಅಂದ್ರೆ ಜ್ಞಾನಿಗಳು ಇದಕ್ಕೆ ಅಕ್ಷರ ಅಂತ ಹೇಳ್ತಾರೆ ಅಂತ ಇವ್ರು ಹೇಳ್ಬಿಟ್ರು. ಅವಾಗ ಏನಾಯ್ತು,
ಇವರು ನಾನ್ ಹೇಳ್ದೆ ಅಂತ ಒಂದು ಆಪಾದನೆ ಅವ್ರಿಗೆ ಬರೋದಿಲ್ಲ, ಅವ್ರು ಹೇಳ್ತಾರೆ ಅಂತ ಹೇಳ್ಬಿಟ್ರಿ ಇವರು. ಹಾಗಾಗಿ ಅವ್ರ ಮೇಲೆ ಇವರು ಹಾಕ್ಬಿಟ್ರೆ ಅದನ್ನ. ಸೊ ಹಾಗಾಗಿ ಇವರು ಆ ಒಂದು ದೋಷದಿಂದ ಇವ್ರು ತಪ್ಪಿಸ್ಕೊಂಡ್ರು, 2 ದೋಷದಿಂದಾನು ಇವ್ರಿಗೆ ತಪ್ಪಿಸ್ಕೊಂಡ್ರು. ಯಾಕಂದ್ರೆ ಇವ್ರ ಬಾಯಿಂದ ಹೇಳಿದ್ರೆ ಅದು ಇವ್ರು ಹೇಳಿದ್ರು ಅಂತ ಒಂದು ಪ್ರಾಬ್ಲಮ್ ಬರುತ್ತೆ. ಸರಿ, ಇವ್ರು ಹೇಳ್ದೆ ಹೋದ್ರೆ ಇವ್ರಿಗೆ ಹೇಳಕ್ ಬರಲ್ಲ ಅಂತ ಬಂದ್ಬಿಡುತ್ತೆ. ಹಾಗಾಗಿ ಇವ್ರು ಉತ್ತರನು ಕೊಡ್ತಾ ಇದ್ದಾರೆ, ಬಟ್ ಎಷ್ಟು ನಾನ್ ಕಮಿಟಲ್ ಆಗಿ ಕೊಡ್ತಾ ಇದ್ದಾರೆ ಅಂದ್ರೆ, ಏತದ್ವೈ ಅಕ್ಷರಂ ಪ್ರಾಹುಹು ತದ್ ಬ್ರಾಹ್ಮಣ. ಆ ಒಂದು ತತ್ವವನ್ನು ಕೇಳಿದ್ಯಲ್ಲ ನೀನು, ಅದನ್ನ ಅಕ್ಷರ ಅಂತ ಹೇಳ್ತಾರೆ ಅವರು. ಯಾರು? ಬ್ರಾಹ್ಮಣ ಅಂದ್ರೆ ಜ್ಞಾನಿಗಳು ಹೇಳ್ತಾರೆ ಅಂತ ಪ್ರಾರಂಭವಾಗಿ ಹೇಳ್ತಾರೆ. ಏಕತ್ ಶಬ್ದೇನ ತಸ್ಯ ಆಹ ಪ್ರತ್ಯಕ್ತ್ವಾತ್ ಸಾಕ್ಷಿತಾಮಸೌ ಪ್ರತ್ಯಕ್ತಯ ತದೈಕಾತ್ಮ್ಯಂ ಸ್ವಯಮೇವ ಪ್ರತೀಯತಾಂ ಅಂತ. ಇವಾಗ ಇವ್ರು ಹೇಳಿದ್ದಕ್ಕೆ ಒಂದು ವಿವರಣೆ ಕೊಡ್ಬೇಕು. ಇವ್ರು ಒಂದ್ ಲೈನ್ ಅಲ್ಲಿ ಹೇಳ್ಬಿಟ್ರು, ಸೂತ್ರಪ್ರಾಯವಾಗಿ ಹೇಳ್ಬಿಟ್ರು ಇವರು. ಅದಕ್ಕೆ ನಮ್ಗೆ ಅರ್ಥ ಗೊತ್ತಾಗ್ಬೇಕಲ್ಲ, ಹಾಗಾಗಿ ಅದಕ್ಕೆ ಅರ್ಥ ಹೇಳ್ಬೇಕು. ಅವಾಗ ಏತದ್ವೈ ಅಕ್ಷರಂ ಪ್ರಾಹುಹು ಬ್ರಾಹ್ಮಣ ಅಂತ ಹೇಳಿದ್ರಲ್ಲ, ಏತತ್ ಅನ್ನೋ ಶಬ್ದದಿಂದ ಏನ್ ಅರ್ಥ ಅಂತ ಕೇಳಿದ್ರೆ, ಏತತ್ ಶಬ್ದೇನ ತಸ್ಯ ಆಹ ಪ್ರತ್ಯಕ್ತ್ವಾತ್ ಸಾಕ್ಷಿತಾಂ ಅಸೌ. ಇವಾಗ ಏತತ್ ಅನ್ನೋ ಶಬ್ದದಿಂದ ತುಂಬಾ ಒಳಗಡೆ ಇರೋದು, ತುಂಬಾ ಹತ್ತಿರದಲ್ಲಿರೋದು, ಅದನ್ನೇ ನಾವು ಏತತ್ ಅಂತ ಹೇಳ್ತೀವಿ. ದೂರದಲ್ಲಿರೋದನ್ನ ತತ್ ಅಂತ ಹೇಳ್ತೀವಿ. ತುಂಬಾ ಹತ್ತಿರದಲ್ಲಿರೋದನ್ನ ನಾವು ಏತತ್ ಅಂತ ಹೇಳ್ತೀವಿ. ಇವಾಗ ಇದು ಪ್ರತ್ಯಕ್ ಸ್ವರೂಪ, ಇದು ನಮ್ ಒಳಗಡೆ ಇರೋ ಇನ್ನರ್ ಮೋಸ್ಟ್ ಸೆಲ್ಫ್. ಇದು ಯಾವುದು? ಯಾವ ಒಂದು ಬ್ರಹ್ಮದಲ್ಲಿ, ಅಕ್ಷರ ಅಂತ ಕರೆಯಲ್ಪಡುವ ಬ್ರಹ್ಮದಲ್ಲಿ ಈ ಇಡೀ ಪ್ರಪಂಚಕ್ಕೆಲ್ಲ ಕಾರಣವಾಗಿರೋ ಒಂದು ಅವ್ಯಕ್ತ ತತ್ವ ಅಂತ ಇದೆಯಲ್ಲ, ಅದು ಎಲ್ಲಿ ಆಧಾರಿತವಾಗಿದೆ ಅಂತ ಹೇಳಿದ್ರೆ ಅದು ಅಂತ ಒಂದು ಸ್ವರೂಪ. ಅದು ನಮ್ಗೆ ತುಂಬಾ ಹತ್ತಿರವಾದದ್ದು. ಇಟ್ ಇಸ್ ನಾಟ್ ಎಟ್ ಆಲ್ ಅವೇ ಫ್ರಮ್ ಅಸ್. ಹಾಗೆ ಅದು ಹೇಳ್ಬೇಕು ನಮ್ಗೆ. ಯಾಕೆಂದ್ರೆ ಅದೆಲ್ಲ ಆತರ ಹೇಳಿದ್ರೆ ತತ್ವಮಸಿ ಅನ್ನೋ ಶಬ್ದದಿಂದ ನಾವು ಅದನ್ನ ವಾಕ್ಯದಿಂದ ಅದನ್ನ ತಿಳಿಸಕ್ಕಾಗೋದು. ಹಾಗಾಗಿ ಏತತ್ ಅನ್ನೋ ಶಬ್ದದಿಂದ ಈ ಒಂದು ನಮ್ಗೆ ಇನ್ನರ್ ಮೋಸ್ಟ್ ಸೆಲ್ಫ್ ಆಗಿರೋ, ಹತ್ತಿರದಲ್ಲಿ, ಎಲ್ಲದಕ್ಕಿಂತ ಹತ್ತಿರದಲ್ಲಿರೋ ನಾವೇ ಆಗಿರೋದು. ಹತ್ರ ಅಂತ ಹೇಳಿದ್ರು ಕೂಡ ನಾವು ಬೇರೆ, ಅದು ಬೇರೆ ಅಂತ ಆಗೋಗ್ಬಿಡುತ್ತೆ. ಬಟ್ ಬಾಚಿದ್ದ ಹೇಳಕ್ಕೆ ಬೇರೆ ದಾರಿ ಇಲ್ಲ. ಹಾಗಾಗಿ ಏತತ್ ಶಬ್ದೇನ ತಸ್ಯ ಆಹ ಪ್ರತ್ಯಕ್ತ್ವಾತ್ ಸಾಕ್ಷಿತಾಮಸೌ, ಅದು ಸಾಕ್ಷಿ ಸ್ವರೂಪ ಅದು ಅಂತ ಹೇಳ್ತಾ ಇದ್ದಾರೆ. ಪ್ರತ್ಯಕ್ತಯ ತದೈಕಾತ್ಮ್ಯಂ ಸ್ವಯಮೇವ ಪ್ರತೀಯತಾಂ. ಹಾಗಾಗಿ ಅದು ಪ್ರತ್ಯಕ್ ಆಗಿರೋದ್ರಿಂದ, ಅಲ್ಟಿಮೇಟ್ ಸೆಲ್ಫ್ ಆಗಿರೋದು ಒಂದು, ಅದು ಒಂದೇ ಆಗಿರ್ಬೇಕು. ಐಕಾತ್ಮ್ಯಂ ಅಂತ ಹೇಳಿದ್ರೆ ಏನಾಯ್ತು? ಅದು ಒಂದೇ ಆಗಿರ್ಬೇಕು. ಅದು ಬೇರೆ ಬೇರೆ ನಾನಾ ಆಗಿರ್ಬಾರ್ದು ಅದು. ಹಾಗಾಗಿ ಅದು ಒಂದೇ ಆಗಿರೋ ತತ್ವ ಆಗಿರ್ಬೇಕು ಅನ್ನೋದನ್ನ ನಾವು ಅನುಭವದಿಂದ ಇದನ್ನ ತಿಳ್ಕೊಬಹುದು ಅಂತ ಹೇಳ್ಬಿಟ್ಟು ಸ್ವಯಮೇವ ಪ್ರತೀಯತಾಂ. ಇದನ್ನ ನಾವು ನಮ್ಮ ಒಂದು ವಿಚಾರದಿಂದ ನಾವೇ ಕೂಡ ಈ ಒಂದು ಇನ್ಪುಟ್ಸ್ ಎಲ್ಲ ಇಟ್ಕೊಂಡು ನಾವು ಈ ತರ ಒಂದು ನಿರ್ಧಾರಕ್ಕೆ ಬರ್ಬೇಕು ಅದು ಆಕ್ಚುಲಿ ಅಂತ ಹೇಳ್ತಾರೆ. ನ ವ್ಯಾವೃತ್ತಂ ವಿಶೇಷೇಭ್ಯೋ ನ ಅನುವೃತ್ತಂ ಚ ಗೋತ್ವವತ್ ಅವ್ಯಾವೃತ್ತ ಅನನುಗತಂ ಚೈತನ್ಯಂ ಕೇನ ವೀಕ್ಷ್ಯತಾಂ. ಇಂಥ ಒಂದು ಚೈತನ್ಯ ಇದೆಯಲ್ಲ, ಅದನ್ನ ಯಾರು ತಾನೇ ಅದನ್ನ ತಿಳ್ಕೊಳಕ್ ಆಗೋದು ತುಂಬಾ ಕಷ್ಟ. ಅದು ದುರೂಹ. ತಿಳ್ಕೊಳಕ್ ಆಗೋಲ್ಲ ಅಂತಲ್ಲ, ತಿಳ್ಕೊಳ್ಳೋದು ತುಂಬಾ ಕಷ್ಟ ಅನ್ನೋದಕ್ಕೆ ಅದು ಎಂತ ಒಂದು ಸ್ವರೂಪ ಅಂತ ಹೇಳಿದ್ರೆ, ನ ವ್ಯಾವೃತ್ತಂ ವಿಶೇಷೇಭ್ಯ, ಅಂದ್ರೆ ವಿಶೇಷ ಅಂತ ಹೇಳಿದ್ರೆ ಬಿಡಿಯಾಗಿ ಬೇಕಾದಷ್ಟು ಇದೆಯಲ್ಲ, ಅದರಿಂದ ಅದು ಬೇರೆ ಅಲ್ಲವೂ ಅಲ್ಲ ಅದು. ಯಾಕಂದ್ರೆ ಅದೇ ಅನೇಕವಾಗಿ ನಮ್ಗೆ ತೋರ್ತಾ ಇರೋದು. ಅದರಿಂದ ಅದು ಬಿಡಿಯಾಗಿರೋ ಬೇಕಾದಷ್ಟಿಂದ ಅದು ಬೇರೆ ಅಲ್ವೂ ಅಲ್ಲ. ಅನುವೃತ್ತಂಚ ಗೋತ್ವತೆ. ಗೋತ್ವ ಅಂತ ಹೇಳಿದ್ರೆ ಒಂದು ಗೋತ್ವ ಅನ್ನೋ ಜಾತಿ. ಆ ಜಾತಿ ಅನ್ನೋದು ಆ ವ್ಯಕ್ತಿಗಳಲ್ಲಿ ಅನುಗತವಾಗಿರುತ್ತೆ ಅದು. ಹಾಗಾಗಿ ಇದು ಆತರನೂ ಅಲ್ಲ, ಇದೊಂದು ಜಾತಿಯೂ ಅಲ್ಲ. ಇದು ಇಂಥ ಒಂದು ವಸ್ತು ಇದು ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಜಾತಿ ಅಂತ ಹೇಳ್ಬಿಟ್ರೆ ಏನಾಗುತ್ತೆ, ಅದರಲ್ಲಿ ತುಂಬಾ ವ್ಯಕ್ತಿಗಳಿದ್ದಾರೆ ಅಂತ ಆಗ್ಬಿಡುತ್ತೆ ಅದು. ಅದು ತಪ್ಪು. ಯಾಕಂದ್ರೆ ಬ್ರಹ್ಮ ಅನ್ನೋದು ಜಾತಿ ಅಲ್ವೇ ಇಲ್ಲ, ವ್ಯಕ್ತಿಗಳು ಬೇರೆ ಬೇರೆ ಎಲ್ಲವೂ ಇಲ್ಲ. ಹಾಗಾಗಿ ಅದು ಗೋತ್ವ ಅನ್ನೋ ಜಾತಿ ತರನೂ ಅಲ್ಲ ಅದು. ಅದೇ ಸಮಯದಲ್ಲಿ ಬಿಡಿಯಾಗಿ ನಮ್ಗೆ ಬೇಕಾದಷ್ಟು ಕಾಣಿಸ್ತಾ ಇದೆಯಲ್ಲ, ಅವುಗಳಿಂದ ಅದು ಬೇರೇನೂ ಅಲ್ಲ. ಇದನ್ನ ಹೇಳುವಾಗ್ಲೇನೆ ಭಗವತ್ಪಾದರು ಏನ್ ಮಾಡ್ತಾರೆ, ತೈತರಿಯ ಉಪನಿಷತ್ತಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳುವಾಗ, ಅನಂತಂ ಅನ್ನೋ ಶಬ್ದಕ್ಕೆ ಅವರು ವಿವರಣೆ ಕೊಡುವಾಗ ಒಂದು ತುಂಬಾ ಚೆನ್ನಾಗಿರೋ, ತುಂಬಾ ನಮಗೆ ಮನಸ್ಸಿಗೆ ಅದು ಕೇಳಿದ್ರೆ ತುಂಬಾ ರೋಚಕವಾಗಿರುತ್ತೆ. ಅದು ಅಷ್ಟು ಚೆನ್ನಾಗಿರೋ ಒಂದು ಮಾತು ಹೇಳ್ತಾರೆ ಅವ್ರು ಹೇಳ್ತಾರೆ, ಅದು ಈ ಪ್ರಪಂಚದಲ್ಲಿ ಯಾವುದರಿಂದಲೂ ಅದು ಬೇರೆ ಅಲ್ಲ ಅಂತ. ಸರ್ವ ಅನನ್ಯಂ ಅಂತ ಹೇಳ್ತಾರೆ ಅವರು. ಸರ್ವ ಅನನ್ಯಂ, ಅದು ಯಾವುದರಿಂದಲೂ ಅದು ಬೇರೆ ಅಲ್ವೇ ಅಲ್ಲ. ಅದು ಹಾಗೆ ಹೇಳಿದ್ರೆ ಅದು ಅನಂತ ಅಂತ ಆಗುತ್ತೆ. ಅದು ಇಲ್ಲಿವರೆ ಏನಾಗುತ್ತೆ, ಫೈನೈಟ್ ಎಂಟಿಟಿ ಆಗಿ ಕೂತ್ಕೊಂಡ್ಬಿಡುತ್ತೆ ಅದು. ಹಾಗಾಗಿ ಅದು ಅನಂತ ಅಂತ ಹೇಳ್ಬೇಕಾದ್ರೆ ಇನ್ಫೈನೈಟ್ ಅದು. ಸರಿ, ಇನ್ಫೈನೈಟ್ ಅಂದ್ರೆ ನೀನ್ ಯಾವ್ದನ್ನ ಹೇಳ್ತೀಯ ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ ನಮ್ಗೆ ಫೈನೈಟ್ ಆಗಿರೋದು ಎಲ್ಲವೂ ಕಾಣಿಸ್ತಾ ಇದೆ ಬೇಕಾದಷ್ಟು. ಆದ್ರೆ ಈ ಒಂದು ಸ್ವರೂಪ ಇದೆಯಲ್ಲ, ಅದು ಯಾವುದರಿಂದಲೂ ಬೇರೆ ಅಲ್ಲ ಅದು. ಅದರಿಂದ ಅದನ್ನ ಇವುಗಳಿಂದ ಅದು ಬೇರೆ ಅಂತ ಹೇಳಕ್ಕೂ ಬರೋದಿಲ್ಲ. ಯಾಕಂದ್ರೆ ಬೇರೆ ಅಂತ ಹೇಳಿ ಏನಾಗುತ್ತೆ, ಇವುಗಳು ಇದೆ, ಅದು ಇದೆ ಅಂತ ಆಗುತ್ತೆ. ಅವಾಗ ದ್ವೈತ ಬೇಸ್ ನಿಲ್ಲುತ್ತೆ. ಹಾಗಾಗಿ ಯಾವುದರಿಂದಾನು ಅದು ಬೇರೆ ಅಲ್ಲ, ಅನನ್ಯ ಅಂತ ಒಂದು ಶಬ್ದವನ್ನ ಅವರು ಅಲ್ಲಿ ಪ್ರಯೋಗ ಮಾಡ್ತಾರೆ. ಅದನ್ನೇ ಇಲ್ಲಿ ಕೂಡ ಇವರು ಸೂಚನೆ ಮಾಡ್ತಾರೆ. ಯಸ್ಮಾತ್ ಪ್ರಸಿದ್ಧಂ ನಾಸ್ತಿ ಅನ್ಯತೆ ಪ್ರಸಿದ್ಧಂ ಯತ್ ನ ಕಸ್ಯಚಿತ್ ಸ್ವಪ್ರಭತ್ವಾತ್ ಅಸಂಗತ್ವಾತ್
ವೈಶಬ್ದ ತತ್ಪ್ರಸಿದ್ಧಯೇ. ಇವಾಗ ಏನ್ ಮಾಡ್ತಾರೆ ನೋಡಿ, ಇವರು ಎಂತಹ ಒಂದು ತತ್ವವನ್ನ, ಬ್ರಹ್ಮ ತತ್ವವನ್ನ ಇಡೀ ಪ್ರಪಂಚಕ್ಕೆ ಯಾವುದು ಆಧಾರ ಅಂತ ತತ್ವನ ಹೇಳುವಾಗ ಅದು ನಾವೇ ವಾಸ್ತವವಾಗಿ ಅಂತಂದ್ರೆ ಹೇಳ್ಬೇಕು ನಮ್ಗೆ. ಹಾಗಾಗಿ ಇಲ್ಲಿ ಹೋದ್ರೆ ಏನಾಗುತ್ತೆ, ಇಟ್ ಈಸ್ ಸಮ್ ಇನ್ಫಾರ್ಮೇಶನ್ ಅಬೌಟ್ ಸಮಥಿಂಗ್ ಅದರ್ ದನ್ ಮೀ, ಅದರಿಂದ ನನಗೇನು ಅಂತ ಒಂದು ಪ್ರಶ್ನೆ ಬರುತ್ತೆ ಅದು. ಹಾಗಾಗಿ ನಾವೇ ಅದು ಅಂತ ನಿಜವಾಗ್ಲೂ ಅದನ್ನು ಪ್ರತಿಪಾದನೆ ಮಾಡ್ಬೇಕು. ಅವಾಗ್ಲೇ ನಾನೇ ಆ ವಾಸ್ತವವಾದ ಸ್ವರೂಪ, ಅದು ನನಗಿಂತ ಬೇರೆ ಅಲ್ಲ ಅದು ಆ ತತ್ವ ಅನ್ನೋದನ್ನ ನಮ್ಗೆ ತಿಳಿಸ್ಬೇಕು. ಹಾಗಾಗಿ ಆ ಮಹಾವಾಕ್ಯ ಭಾಷ್ಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಉಪನಿಷತ್ತೆ ಮಾಡ್ತಾ ಇದೆ ಕೆಲಸ ಇದು. ಯಸ್ಮಾತ್ ಪ್ರಸಿದ್ಧಂನ ಆಸ್ತಿ ಅನ್ಯತೆ ಪ್ರಸಿದ್ಧಂ ಯತ್ನ ಕಸ್ಯಚಿತ್. ಅಂದ್ರೆ ಏನಂದ್ರೆ ಇದಕ್ಕಿಂತ ಬೇರೆಯಾಗಿ ಇನ್ನೊಂದು ಪ್ರಸಿದ್ಧವಾದ ವಸ್ತು ಯಾವುದೂ ಇಲ್ವೇ ಇಲ್ಲ. ಆಮೇಲೆ ಪ್ರಸಿದ್ಧಂ ಯತ್ ನ ಕಸ್ಯಚಿತ್, ಆಮೇಲೆ ಯಾರಿಗೂ ಕೂಡ ಇದು ಪ್ರಸಿದ್ಧವಾಗಿಲ್ಲ ಇದು. ಅವಾಗ ಏನಾಯ್ತು ಅಂದ್ರೆ ಇದು ಕೂಡ ಸ್ವಲ್ಪ ಒಗಟು ತರ ಇದೆ. ಇದು ಸ್ವಪ್ರಭತ್ವಾತ್ ಅಸಂಗತ್ವಾತ್ ವೈಶಬ್ದ ತತ್ ಪ್ರಸಿದ್ಧಯೇ. ಇವಾಗ ಸ್ವಪ್ರಭತ್ವಾತ್, ಇದು ಸ್ವಪ್ರಕಾಶವಾಗಿರೋ ಒಂದು ಚೈತನ್ಯ ಸ್ವರೂಪವಾಗಿರೋದ್ರಿಂದ ಅದು ಎಲ್ಲರಿಗೂ ಕೂಡ ಅತ್ಯಂತ ಪ್ರಸಿದ್ಧವಾಗಿದೆ. ಬಟ್ ಪ್ರಸಿದ್ಧ ಅಂತ ಹೇಳುವಾಗ ನಮ್ಗೆ ಒಂದು ಸ್ವಲ್ಪ ಒಂದು ಪ್ರಾಬ್ಲಮ್ ಬರುತ್ತೆ. ಅದು ಶಂಕರಾಚಾರ್ಯರು ಈ ಪ್ರಾಬ್ಲಮ್ ನ ಎತ್ತಿ ಅದಕ್ಕೆ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಇಲ್ಲಿ ಬ್ರಹ್ಮಸೂತ್ರ ಭಾಷೆಯಲ್ಲಿ ಪ್ರಾರಂಭದಲ್ಲೇನೆ ಅವ್ರು ಹೇಳ್ತಾರೆ, ಅಲ್ಲಿ ಬ್ರಹ್ಮಸೂತ್ರ ಪ್ರಾರಂಭ ಆಗಿದ್ದು ಅಥವಾ ಬ್ರಹ್ಮ ಜಿಜ್ಞಾಸ ಅಂತ, ಬ್ರಹ್ಮವನ್ನು ತಿಳ್ಕೊಳ್ಳಕ್ಕೆ ಇಲ್ಲಿ ಮುಂದಾಗ್ತಾ ಇದ್ದೀವಿ ಅಂತ ಅಲ್ಲಿ ವಿಚಾರ ಮಾಡುವಾಗ, ಈ ಬ್ರಹ್ಮ ಎಂದದ್ದು ಏನದು ಅಂತ ಹೇಳುವಾಗ ಬ್ರಹ್ಮತ್ವ ಹೇಳ್ತಾರೆ, ಎಲ್ಲರಿಗೂ ಕೂಡ ಪ್ರಸಿದ್ಧವಾಗಿರೋದು ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ. ಹೇಗಂತ ಹೇಳ್ತೀರಾ ನೀವು? ಬ್ರಹ್ಮ ಅನ್ನೋದು ಹೇಗ್ ಪ್ರಸಿದ್ಧ ನಮ್ಗಲ್ಲ, ಅದನ್ನ ತಿಳ್ಕೊಳಕ್ ತಾನೇ ಇವಾಗ ಸೂತ್ರಗಳೇ ಬಂದಿರೋದು. ಅವಾಗ ನಮ್ಗೆ ಹೇಗ್ ಪ್ರಸಿದ್ಧ ಅಂತ ಹೇಳಿದ್ರೆ, ಅವ್ರು ಒಂದ್ ಮಾತು ಹೇಳ್ತಾರೆ, ಎಲ್ಲರೂ ಕೂಡ ತಾನ್ ಇದ್ದೀನಿ ಅಂತ ಎಲ್ಲರೂ ಹೇಳ್ತಾರಲ್ಲ, ತಾನ್ ಇಲ್ಲ ಅಂತ ಯಾರು ಹೇಳ್ತಾನೆ ಇಲ್ಲ. ಅವಾಗ ಅದನ್ನ ಇಟ್ಕೊಂಡು ಭಗವತ್ಪಾದರು ಏನ್ ಮಾಡ್ತಾರೆ, ಬ್ರಹ್ಮಕ್ಕೆ ನಿನಗೆ ಒಂದು ಕ್ಲೂ ನಿನ್ನಲ್ಲೇ ಸಿಗ್ತಾ ಇದೆ ನೋಡೋದು ಅಂತ ತೋರಿಸ್ತಾ ಇದ್ದಾರೆ ಅವರು. ಪ್ರತಿಯೊಬ್ಬರು ಕೂಡ ನಾನು ಇದ್ದೀನಿ ಅಂತಾನೆ ಹೇಳ್ತಾರೆ, ನನ್ನ ನಾಹಮಸ್ಮೀತಿ. ಅವಾಗ ಎಲ್ಲರೂ ಕೂಡ ಅಸ್ತಿತ್ವ ಎಲ್ಲರಿಗೂ ಪ್ರಸಿದ್ಧಿ ಆಗಿದೆ. ಅದು ಪ್ರತೀಯತೆ ಎಲ್ಲರಿಗೂ ಅನುಭವದಲ್ಲೇ ಇದು, ತಾನು ಇದ್ದೀನಿ ಅಂತ ಅನುಭವ ಎಲ್ಲರಿಗೂ ಇದೆ. ಅದು ಯಾರು ಹೇಳ್ಕೊಡ್ಬೇಕಾಗೇ ಇಲ್ಲ ಅದನ್ನ. ಆಗಿರೋದ್ರಿಂದ ಆ ರೀತಿಯಲ್ಲಿ ಬ್ರಹ್ಮ ಪ್ರತಿಯೊಬ್ಬರಿಗೂ ಪ್ರಸಿದ್ಧವಾಗಿದೆ ಅಂತ ಶಂಕರಾಚಾರ್ಯರು ಹೇಳ್ತಾರೆ ಅಲ್ಲಿ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಯಸ್ಮಾತ್ ಪ್ರಸಿದ್ಧಂನ ಅಸ್ತಿ ಅನ್ಯತೆ, ಇದನ್ನ ಬಿಟ್ಟು ಬೇರೆ ಯಾವುದು ಕೂಡ ಪ್ರಸಿದ್ಧ ಇಲ್ಲ. ಯಾಕಂದ್ರೆ ಇದು ಸ್ವಪ್ರಕಾಶವಾಗಿ ನಾನೇನೆ ಅಂತ ಸ್ವರೂಪದಿಂದ ಸಿಗ್ತಾ ಇದೆ ಇದು. ಯಾರಿಗೂ ಕೂಡ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದರಿಂದ ಅಸ್ತಿತ್ವ ಅಂತ ಒಂದಿದೆಯಲ್ಲ, ನಮ್ಗೆ ನಮ್ಮ ಬೇಸಿಕ್ ಎಕ್ಸಿಸ್ಟೆನ್ಸ್ ಅಂತ ಒಂದಿದೆಯಲ್ಲ, ಅದು ಪ್ರಕಾಶ, ಅದು ಚೈತನ್ಯ ಸಮೇತವಾಗಿ ನಮ್ಗೆ ಸತ್ತು ಚಿತ್ತು ಎರಡು ಕೂಡ ನಮ್ಗೆ ಅನುಭವದಲ್ಲಿ ನೇರಾಗೆ ಇದೆ ಇದು ಅಂತ ತೋರಿಸ್ತಾ ಇದ್ದಾರೆ. ಇದಕ್ಕಿಂತ ಪ್ರಸಿದ್ಧಂ ಯತ್ ನ ಕಸ್ಯಚಿತ್ ಅಂದ್ರೆ ಇದು ಇದನ್ನ ನಮ್ಗೆ ಇದಕ್ಕಿಂತ ಬೇರೆ ಆಗಿರೋ ಪ್ರಸಿದ್ಧ ಅಂತ ಯಾವುದು ಕೂಡ ಇಲ್ವೇ ಇಲ್ಲ. ಯಾಕಂದ್ರೆ ಇದು ಸ್ವಪ್ರಭತ್ವಾತ್ ಅಸಂಗವಾಗಿರೋದ್ರಿಂದ. ಹಾಗಾಗಿ ಇಂಥ ಒಂದು ಸ್ವರೂಪ ಒಂದೇ ಒಂದು ಸ್ವರೂಪ ಅದನ್ನ ವೈ ಅನ್ನೋ ಶಬ್ದದಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಏನಾಯ್ತು, ಏತದ್ವೈ ಅಕ್ಷರಂ ಗಾರ್ಗಿ ಪ್ರಾಹುಹು ಅಂತ ಹೇಳುವಾಗ ಏತತ್ ಅನ್ನೋ ಶಬ್ದಕ್ಕೆ ಅರ್ಥ ಕೊಟ್ರು. ವೈ ಅಂತ ಇದೀರ, ವೈ ಅಂದ್ರೆ ಪ್ರಸಿದ್ಧಿ ಅಂತ. ಆಗ ಇಂಡೀಡ್ ಅಂತ ಹೇಳ್ತೀವಲ್ಲ, ಇನ್ಫ್ಯಾಕ್ಟ್ ಇಂಡೀಡ್ ಅಂತೆಲ್ಲ ಹೇಳ್ತೀವಲ್ಲ, ಹಾಗಾಗಿ ಇದು ಯಾತಕ್ಕೆ ಈ ತರ ಪ್ರಸಿದ್ಧಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಹೌದು, ನಮ್ಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಬ್ರಹ್ಮತತ್ವ ನಮ್ಗೆ ಪ್ರಸಿದ್ಧವಾಗೇ ಇದೆ ಇದು ಅಂತ. ಪ್ರಸಿದ್ಧಂ ಯತ್ ಕಸ್ಯಚಿತ್. ಹಾಗಾಗಿ ಇದು ಯಾರಿಗೂ ಕೂಡ ಇದು ತನ್ನಿಂದ ಬೇರೆಯಾಗಿ ಇದು ಪ್ರಸಿದ್ಧವಾಗಿಲ್ಲ, ಎಲ್ಲರಿಗೂ ಕೂಡ ಇದು ತಾನ್ ಸ್ವರೂಪವಾಗಿ ಇದು ಪ್ರಸಿದ್ಧವಾಗಿದೆ ಅಂತ ಹೇಳಕ್ಕಾಗಿ ತಿಳಿಸಕ್ಕಾಗಿ ವೈ ಅನ್ನೋ ಶಬ್ದವನ್ನ ಅವರು ಪ್ರಯೋಗ ಮಾಡಿದ್ರು ಯಾಜ್ಞವಲ್ಕ್ಯರು ಇದು ಉತ್ತರ ಹೇಳುವಾಗ. ಇವಾಗ ಇದನ್ನ ಸೆಪರೇಟ್ ಆಗಿ ನೋಡಕ್ ಆಗೋದೂ ಇಲ್ಲ ಇದನ್ನ. ಯಾಕಂದ್ರೆ ಬೇಕಾದಷ್ಟು ಇರೋದ್ರಲ್ಲಿ ಈ ಬ್ರಹ್ಮವನ್ನ ಮಾತ್ರ ನಾವು ಬಿಡಿಸಿ ಸೆಪರೇಟ್ ಆಗಿ ನೋಡಕ್ ಆಗೋದಿಲ್ಲ. ಯಾಕಂದ್ರೆ ಇದು ಅಂತ ಒಂದು ವಸ್ತು ಇದು. ಅದನ್ನ ನಾವು ಬಿಕಾಸ್ ಅದು ಎಲ್ಲದರಲ್ಲೂ ಅದೇ ಎಲ್ಲವೂ ಆಗಿರೋದ್ರಿಂದ ಇದನ್ನ ಎಲ್ಲದಿಂದ ಬೇರ್ಪಡಿಸಿ ಅದನ್ನ ಸೆಪರೇಟ್ ಆಗಿ ನೋಡಕ್ ಆಗೋದಿಲ್ಲ. ಹಾಗಾಗಿ ಇಂಥ ಒಂದು ಸ್ವರೂಪವಾಗಿದೆ ಇದು ಅನ್ನೋದನ್ನ ನಮ್ಗೆ, ಯಾಕಂದ್ರೆ ಅಷ್ಟು ಸೆಟ್ಲ್ ಆಗಿದೆ ಇದು, ಅದನ್ನ ತಿಳಿಸಕ್ಕೆ ತುಂಬಾ ಕಷ್ಟ. ಅದಕ್ಕೆ ಮುಂಚೆನೆ ಹೇಳಿದ್ರು, ಬ್ರಹ್ಮತತ್ವ ಇರ್ಲಿ, ಅದಕ್ಕೆ ಮುಂಚೆ ಇರೋ ಈ ಸೂತ್ರವನ್ನೇ ಸೂತ್ರಾತ್ಮನ್ನೇ ತಿಳಿಸೋದು ಕಷ್ಟ ಅಂತ ಹೇಳಿದ್ರು. ಆಮೇಲೆ ಅದಕ್ಕೆ ಕಾರಣವಾಗಿರೋ ಅಥವಾ ಅದಕ್ಕೆ ಆಧಾರವಾಗಿರೋ ಈ ಅವ್ಯಕ್ತ ಆಕಾಶ ಅಂತ ಇದೆಯಲ್ಲ, ಅದನ್ನು ಕೂಡ ತಿಳಿಸೋದು ತುಂಬಾ ಕಷ್ಟ ಅಂತ ಹೇಳಿದ್ರು. ಇವಾಗ ಅದಕ್ಕಿಂತ ಸುಪ್ರೀಂ ಆಗಿರೋ ಒಂದು ಬ್ರಹ್ಮತತ್ವ ಅಂತ ಇದೆಯಲ್ಲ, ಅದ್ರ ಬಗ್ಗೆನೂ ಸೂಕ್ಷ್ಮತ್ವ ಇರೋದ್ರಿಂದ ಅದನ್ನು ತಿಳಿಸೋದು ಕಷ್ಟ ಅನ್ನೋದು ಇದ್ದೇ ಇದೆ. ಸಾಕ್ಷಾತ್ ಇತ್ಯಾದಿನ ಪೂರ್ವಂ ಯೋ ಅಶನಾಯಾದಿನ ತಥಾ ಯತ್ನಾತ್ ಅಭಿಹಿತಃ ಪ್ರತ್ಯಕ್ ತತ್ ಶಬ್ದೇನ ಸ ಗೃಹ್ಯತೆ. ಇವಾಗ ಈ ಒಂದು ಏತದ್ವೈ ಅಕ್ಷರಂ ಗಾಗಿ ಪ್ರಾಹುಹು ತತ್ ಬ್ರಾಹ್ಮಣ ಇತಿ ಅಂತ. ಇವಾಗ ತತ್ ಅಂತ ಹೇಳಿದ್ರೆ ಅದನ್ನ ಅಂತ. ಇವಾಗ
ಅದನ್ನ ಅಂದ್ರೆ ಯಾವ್ದು ಅದು ಅಂತ ಹೇಳುವಾಗ ಒಂದು ಸರ್ವನಾಮ ಅದು ಅಂದ್ರೆ ಪ್ರೊನೌನ್ ಅದು. ಅದು ಅಂತ ಹೇಳಿದ್ರೆ ನಮ್ಗೆ ಅದಕ್ಕೆ ಮುಂಚೆ ಅದು ಏನು ಅಂತ ಮುಂಚೆ ಗೊತ್ತಿರ್ಬೇಕು. ಅವಾಗ್ಲೇ ನಾವು ಮುಂಚೆ ಒಬ್ಬ ವ್ಯಕ್ತಿಯನ್ನ ನಾವು ರಾಮ ಇಂಥವನು ಅಂತ ಹೇಳಿದ್ಮೇಲೆ ನಂತರ ನಾವು ಅವನು ಅಂತ ಹೇಳಿದಾಗ ನಮ್ಗೆ ಅವನು ಅನ್ನೋದು ರಾಮನಿಗೆ ಅನ್ವಯ ಆಗುತ್ತೆ ಅಂತ ಗೊತ್ತಾಗುತ್ತೆ ಅದು. ಹಾಗಾದ್ರೆ ಇಲ್ಲಿ ತತ್ ಅಂತ ಹೇಳ್ತಾ ಇದಾರಲ್ಲ ಇವರು ಯಾವ್ದನ್ನ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಇದಕ್ ಮುಂಚೆ ನಮಗೆ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಅಂತ ಒಂದು ಮಾತು ಬಂದಿದ್ದಾರಲ್ಲ, ಅದನ್ನ ನೆನಪು ಮಾಡ್ಕೊಂಡು ಇವಾಗ ಹೇಳ್ತಾ ಇದಾರೆ. ಸಾಕ್ಷಾತ್ ಇತ್ಯಾದಿನ ಪೂರ್ವಂ, ಆಮೇಲೆ ಯೋ ಅಶನಾಯಾದಿನ ತಥಾ. ಅಂದ್ರೆ ಅಶನಾಯಾದಿನ ಅಂತ ಹೇಳಿದ್ರೆ ನಮ್ಗೆ ಹಸಿವು ಬಾಯಾರಿಕೆ ಅಂತ ಯಾವ್ದು ಷಡ್ ಊರ್ಮಿಗಳು ಅಂತ ನಾವ್ ಯಾವ್ದನ್ನ ಹಿಂದೆ ನೋಡಿದ್ವು. ಹಸಿವು ಬಾಯಾರಿಕೆ ಅನ್ನೋದು ಪ್ರಾಣತತ್ವಕ್ಕೆ ಅಂದ್ರೆ ಪ್ರಾಣಮಯ ಕೋಶಕ್ಕೆ ಸೇರಿದ್ದು. ಜರಾ ಮೃತ್ಯು ಅನ್ನೋದು ಸ್ಥೂಲ ಶರೀರಕ್ಕೆ ಸೇರಿದ್ದು ಅನ್ನಮಯ ಕೋಶಕ್ಕೆ. ಆಮೇಲೆ ಶೋಕಮೋಹ ಅನ್ನೋದು ಮನಸ್ಸಿಗೆ ಅಂದ್ರೆ ಮನೋಮಯ ಕೋಶಕ್ಕೆ ಸೇರಿದ್ದು ಅಂತ ನಾವು ಹಿಂದೆ ಈ 6 ವಿಷಯಗಳಿದೆಲ್ಲ ಇದೆಲ್ಲವೂ ಕೂಡ ಬಂಧಕ್ಕೆ ಕಾರಣವಾಗಿರುತ್ತೆ, ಅದು ಬಂಧಕ್ಕೆ ಗುರ್ತಾಗಿರುತ್ತೆ ಇದು ಅಂತ ಹೇಳಿದ್ರು. ಹಾಗಾಗಿ ಬ್ರಹ್ಮ ಅನ್ನೋದು ಇದೆಲ್ಲ ಇಲ್ದೇ ಇರೋದು ಸ್ವರೂಪ, ಬ್ರಹ್ಮತತ್ವ ಅನ್ನೋದು ಇದೆಲ್ಲ ಯಾವ್ದು ಇಲ್ದೇ ಇರೋದು ಅಂತ ಹೇಳಿದ್ರು. ಹಾಗಾಗಿ ಸಾಕ್ಷಾತ್ ಅನ್ನೋ ಶಬ್ದದಿಂದ ನಮಗೆ ನೇರಾಗೆ ನಮ್ಗೆ ಅನುಭವದಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರು. ಅಶನಾಯಾದಿ ಬೇರೆ ಆಗಿರೋದು ಅಂತ ಹೇಳುವಾಗ ಬ್ರಹ್ಮತತ್ವ ಇದಕ್ಕೆ ಸಂಬಂಧಪಟ್ಟೇ ಇಲ್ಲ ಅದು ಅಂತ ಹೇಳಿ ಅವಾಗ ಅಲ್ಲೂ ಕೂಡ ಈ ರೀತಿಯಲ್ಲಿ ನಮ್ಮ ಸ್ವರೂಪಕ್ಕಿಂತ ಬ್ರಹ್ಮ ಅನ್ನೋದು ಬೇರೆ ಅಲ್ಲ ಅಂತಾನು ತೋರಿಸಿದ್ರು. ಹೀಗೆ ಈ ಒಂದು ಬ್ರಹ್ಮತತ್ವನ ಹೇಳಿದ್ರಲ್ಲ, ಅದನ್ನೇನೆ ಇವಾಗ ಏತದ್ವೈ ಅಕ್ಷರಂ ಗಾರ್ಗಿ ಪ್ರಾಗವು ತತ್ ಅದನ್ನ ಅಕ್ಷರ ಅಂತ ಹೇಳ್ತಾ ಇದ್ದಾರೆ ಈ ಜ್ಞಾನಿಗಳು, ಬ್ರಾಹ್ಮಣ ಅಂತ. ಸೊ ಬ್ರಾಹ್ಮಣ ಅಂತ ಅನ್ನೋ ಶಬ್ದಕ್ಕೆ ನಮ್ಗೆ ಅರ್ಥ ಅನ್ನೋದು ಕೊಡ್ಬೇಕಾಗಿದೆ ಮತ್ತೆ. ಆಮೇಲೆ ಸೊ ಇವಾಗ ಈ ಅಕ್ಷರ ಅಂತ ಒಂದು ಶಬ್ದ ಇದೆಯಲ್ಲ, ಅದಕ್ಕೆ ಹೇಗೆ ಅದನ್ನ ನಾವು ತಿಳ್ಕೊಬಹುದು, ಅಕ್ಷರ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅನ್ನೋದನ್ನ ಅದನ್ನ ತಿಳಿಸ್ಬೇಕು. ಯಾಕಂದ್ರೆ ಅಕ್ಷರ ಅಂತ ಶಬ್ದ ಬಂದಿದೆ ಅವ್ರ ವಾಕ್ಯದಲ್ಲಿ. ಕ್ಷರಾತ್ ವಿರುದ್ಧ ಧರ್ಮತ್ವಾತ್ ಅಕ್ಷರಂ ಬ್ರಹ್ಮ ಬನ್ಯತೆ. ಇವಾಗ ಕಾರ್ಯಕಾರಣ ರೂಪಂ ತು ನಶ್ವರಂ ಕ್ಷರಂ ಉಚ್ಯತೆ. ಇವಾಗ ಕ್ಷರ ಅನ್ನೋ ಶಬ್ದವನ್ನ ಹೇಳಕ್ಕಾಗಿ ನಮಗೆ ಅಕ್ಷರ ಅನ್ನೋ ಶಬ್ದವನ್ನ ಹೇಳಕ್ಕಾಗಿ ನಮ್ಗೆ ಕ್ಷರ ಅಂತ ಶಬ್ದದ ಅರ್ಥ ಹೇಳ್ಬೇಕು. ಹೇಳ್ಬಿಟ್ಟು ಅದಲ್ಲ ಇದು ಅಂತ ತಿಳಿಸ್ಬೇಕು. ಸೊ ಕ್ಷರಾತಿ ವಿರುದ್ಧ ಧರ್ಮತ್ವಾತ್ ಅಕ್ಷರಂ ಬ್ರಹ್ಮ ಬನ್ಯತೆ. ಕ್ಷರ ಅನ್ನೋ ಒಂದು ತತ್ವ ಇದೆಯಲ್ಲ, ಅಂದ್ರೆ ನಾಶವಾಗೋದು, ಅದಕ್ಕೆ ಒಂದು ಉತ್ಪತ್ತಿ ಆಗಿದ್ದದು ಅದು ನಾಶವಾಗುತ್ತೆ ಅಂತ. ಅದಕ್ಕಿಂತ ವಿರುದ್ಧವಾಗಿರೋದು ಅಂತ ಹೇಳಿದ್ರೆ ನಾಶವಾಗದೇ ಇರೋದು ಅಂತ ಹೇಳ್ಬೇಕಾಗುತ್ತೆ. ಹಾಗಾಗಿ ಕ್ಷರಾತಿ ವಿರುದ್ಧ ಧರ್ಮತ್ವಾತ್ ಅಕ್ಷರಂ ಬ್ರಹ್ಮ ಅಕ್ಷರಂ ಅಂತ ಬ್ರಹ್ಮಕ್ಕೆ ಅಕ್ಷರ ಅಂತ ಒಂದು ಹೆಸರಿದೆ. ಕಾರ್ಯಕಾರಣ ರೂಪಂತೂ ನಶ್ವರಂ ಕ್ಷರಮುಚ್ಯತೆ. ಇವಾಗ ಕಾರ್ಯಕಾರಣ ರೂಪವಾಗಿರೋದು ಎಲ್ಲವೂ ಕೂಡ ಅದು ನಶ್ವರ ಅಂದ್ರೆ ಏನು, ನಾಶವಾಗೋದದು, ಅನಿತ್ಯ ಅದು, ಅದನ್ನ ನಾಶವಾಗುತ್ತೆ. ಹಂಗಾಗಿ ಆತರ ಹೇಳಿದ್ದಾರೆ. ಅದು ನಮ್ಗೆ ಲೋಕದಲ್ಲೇ ಕೂಡ ನಮ್ಗೆ ತಿಳಿಬಹುದು. ಯಾವುದೇ ಒಂದು ವಸ್ತು ಇನ್ನೊಂದಕ್ಕೆ ಕಾರಣವಾಗಿದ್ರೆ ಆ ವಸ್ತು ಕೂಡ, ಈ ಕಾರಣ ವಸ್ತು ಕೂಡ ನಾಶವಾಗುತ್ತೆ. ಇವಾಗ ಮರದಿಂದ ನಾವು ಎಷ್ಟೋ ಮರದ ಫರ್ನಿಚರ್ ಇದೆಲ್ಲ ಮಾಡ್ತೀವಿ. ಸೊ ಹಾಗಾಗಿ ಮರ ಅಂತ ಒಂದು ಇದೆಲ್ಲ ಅದು ಕೂಡ ನಾಶವಾಗುತ್ತೆ ಖಂಡಿತ. ಕೊನೆಯಲ್ಲಿ ಅದ್ರ ಕಾರ್ಯವೂ ಕೂಡ ನಾಶವಾಗುತ್ತೆ. ಹಾಗಾಗಿ ಒಂದು ಕಾರಣವೂ ಇವಾಗ ಬೀಜ ಮತ್ತು ಒಂದು ಗಿಡ ಅಥವಾ ಮರ ಅಂತ ಹೇಳಿದಾಗ ಬೀಜ ಅನ್ನೋದು ನಾಶವಾಗಿ ಗಿಡ ಅಂತ ಆಗುತ್ತೆ ಅದು. ಸರಿ, ಗಿಡ ಅನ್ನೋದು ಕೂಡ ಅದು ಕೂಡ ವಿಕಾರವನ್ನು ಹೊಂದಿ ಆಮೇಲೆ ಅದು ಕೂಡ ಫಲ ಇದೆಲ್ಲ ಕೊಟ್ಟು ಕೊನೆಯಲ್ಲಿ ಅದು ಕೂಡ ನಾಶವಾಗುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಕಾರಣ ಅಂತ ಹೇಳಿದ್ರೆ ಅದು ಕಾರಣ ಅನ್ನೋದು ಕೂಡ ನಾಶವಾಗಿರೋದೇ ಆಗಿರುತ್ತೆ ಲೋಕದಲ್ಲಿ. ಕಾರ್ಯ ಅನ್ನೋದು ಖಂಡಿತ ನಾಶವೇ ಆಗಿರುತ್ತೆ ಅದು. ಸೊ ಹೀಗಾಗಿ ಕಾರ್ಯಕಾರಣ ರೂಪಂತು ನಶ್ವರಂ ಕ್ಷರಮುಚ್ಯತೆ. ಹಾಗಾಗಿ ಕಾರ್ಯಕಾರಣ ರೂಪವಾಗಿರೋದು ಎಲ್ಲವೂ ಕೂಡ ಅದು ನಶ್ವರವಾಗಿ ಇರುತ್ತೆ ಅದು. ಹಾಗಾಗಿ ಅದು ಕ್ಷರ ಅಂತ ಆಗುತ್ತೆ. ಹಾಗಾದ್ರೆ ಏನಾಯ್ತು, ಈ ಅಕ್ಷರ ಅಂತ ಬ್ರಹ್ಮ ಕಾರ್ಯವೂ ಅಲ್ಲ, ಕಾರಣವೂ ಅಲ್ಲ, ಕಾರ್ಯಕಾರಣ ದಾಟಿರೋ ಒಂದು ಸ್ವರೂಪ ಇದು ಅಂತ ತಾನು ತಿಳ್ಬೇಕು. ಈ ಕಾರ್ಯಕಾರಣ ಅಕ್ಷರ ಅನ್ನೋ ವಿಷಯವನ್ನ ನಮ್ಗೆ ಪ್ರಸಿದ್ಧವಾಗಿ ಈ 15ನೇ ಅಧ್ಯಾಯದ ಭಗವದ್ಗೀತೆಯಲ್ಲಿ ಕೊನೆಯಲ್ಲಿ ಬರುತ್ತೆ ಅದು. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರಸ್ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅಥೋಸ್ಮಿ ಲೋಕೆ ವೇದೇ ಚ ಪುರುಷೋತ್ತಮಃ ಅಂತ ನಮ್ಗೆ ಪುರುಷೋತ್ತಮ ಯೋಗ ಅನ್ನೋ 15ನೇ ಅಧ್ಯಾಯದಲ್ಲಿ ಕೊನೆಯಲ್ಲಿ ಬರುತ್ತೆ. ಅಲ್ಲಿ ಕೂಡ ಏನಾಗುತ್ತೆ, ಕ್ಷರ ಮತ್ತು ಅಕ್ಷರ ಅಂತ 2 ತತ್ವ ಇದೆ ಲೋಕದಲ್ಲಿ. ಅವಾಗ ಏನಾಯ್ತು, ಕ್ಷರ ಅಂದ್ರೆ ಯಾವುದು ಉತ್ಪತ್ತಿಯಾಗಿ ನಮ್ಗೆ ವ್ಯಕ್ತವಾಗಿ ಕಾಣಿಸ್ತಾ ಇದೆಯೋ ಅದು ಕ್ಷರ ಅಂತ ಆಯ್ತು. ಆ ವ್ಯಕ್ತವಾಗಿ ಕಾಣಿಸ್ತಾ ಇರೋ ಉತ್ಪತ್ತಿ ಆಗಿರೋ ವಸ್ತುಗಳಿಗೆ ಕೂಡ ಒಂದು ಕಾರಣ ಅಂತ ಒಂದಿದೆ, ಅದು ಬೀಜಾತ್ಮಕವಾಗಿರೋದು, ಅದನ್ನ ಅಕ್ಷರ ಅಂತ ಕರೆದ್ರು. ಅದೇ ಮೂಲ ಪ್ರಕೃತಿ ಅಂತ ಹೇಳಿದ್ವಿ. ಅದು ಕಣ್ಣಿಗೆ ಕಾಣಿಸಲ್ಲ ಅದು, ಆದ್ರೆ ಆ ಒಂದು ತತ್ವ ಇದೆ. ಸೊ ಹಾಗಾಗಿ ಆ ಅಕ್ಷರ ಅಂತ ಒಂದು ಮತ್ತು ಈ ಕ್ಷರ ಅಂತ ಒಂದು 2 ಇದೆಯಲ್ಲ, ಅದು 2 ಕೂಡ ಕೊನೆಯಲ್ಲಿ ನಾಶವಾಗೋದೇ ಅದು. ಇವಾಗ ಕ್ಷರ ಅನ್ನೋದು ಏನಾಗುತ್ತೆ, ಪ್ರತಿ ಸತಿನೂ ಕೂಡ ಉತ್ಪತ್ತಿ ಪ್ರಳಯ ಅಂತ ಆಗುವಾಗ ಅದಕ್ಕೆ ಒಂದು ಪ್ರಳಯ ಅನ್ನೋ ಕಡೆ ನಾಶವಾಗುತ್ತೆ ಅದು. ಈ ಅಕ್ಷರ ಅನ್ನೋದು ಪ್ರಳಯದಲ್ಲಿ ಕೂಡ ನಾಶವಾಗದೇ ಇದ್ರೂ ಕೂಡ, ಅಕ್ಷರ ಅಂದ್ರೆ ಅಲ್ಲಿ ಅಕ್ಷರ ಅಂತ ಹೇಳಿದ್ರೆ ಮಾಯಾ ತತ್ವ ಅಥವಾ ಪ್ರಕೃತಿ ಅಂತ, ಮೂಲ ಪ್ರಕೃತಿ ಅಂತ, ಅದು ನಾಶವಾಗದೇ ಇದ್ರೂ ಕೂಡ
ಜ್ಞಾನದಿಂದ ಅದು ಕೊನೆಯಲ್ಲಿ ಮುಕ್ತಿ ಬರುವಾಗ ಒಬ್ಬನಿಗೆ ಮುಕ್ತಿ ಜ್ಞಾನ ಇವನಿಗೆ ಉಂಟಾದಾಗ ಅವನಿಗೆ ಈ ಅಕ್ಷರ ಅನ್ನೋದು ಕೂಡ ಸತ್ಯವಲ್ಲ ಅದು ಅಂತ ಅವನಿಗೆ ತೀರ್ಮಾನ ಆಗುತ್ತೆ. ಅದು ಹಾಗಾಗಿ ಜ್ಞಾನದಿಂದ ಬಾಧಿತವಾಗುತ್ತೆ ಅಕ್ಷರ ಅಂತ ಒಂದು ಮೂಲ ಪ್ರಕೃತಿ. ಅದು ಎರಡನ್ನೂ ದಾಟಿರೋದು ಪುರುಷೋತ್ತಮ ಅಂತ ಒಂದು ಶಬ್ದವನ್ನ ಅಲ್ಲಿ ಉಪಯೋಗ ಮಾಡಿದ್ದಾರೆ. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಈ ಅಕ್ಷರ ಅನ್ನೋ ಒಂದು ಬ್ರಹ್ಮಕ್ಕೇನೆ ಅಕ್ಷರ ಅಂತ ಹೇಳ್ಬಿಟ್ಟು ಬ್ರಹ್ಮವಲ್ಲದೆ ಇರೋ ಬಾಕಿ ಎಲ್ಲವೂ ಕೂಡ ಕ್ಷರವೇ ಅಂತ ಅದನ್ನ ಕಾರ್ಯಕಾರಣವಾಗಿರೋದು ಎಲ್ಲವೂ ಕೂಡ ಕ್ಷರವಾಗಿಯೇ ಇರೋದು ಅಂತ ಹೇಳಿ ಆ ಕ್ಷರ ಅನ್ನೋದಕ್ಕೆ ಅರ್ಥ ತಿಳಿಸಿ ಅದಕ್ಕೆ ವಿರುದ್ಧ ಧರ್ಮ ಉಳ್ಳದ್ದು ಈ ಅಕ್ಷರ ಅಂತ. ಹಾಗಾಗಿ ಬ್ರಹ್ಮವನ್ನ ಕ್ಷರದ ಮೂಲಕ ಅಕ್ಷರವಾಗಿರೋ ಬ್ರಹ್ಮವನ್ನ ತಿಳಿಸಿದ್ದಾರೆ. ಧ್ವಸ್ತ ಆತ್ಮ ಅಜ್ಞಾನ ತತ್ ಕಾರ್ಯ ಪ್ರತ್ಯಗ್ಯಾಥಾತ್ಮ್ಯ ಬೋಧತಃ ತ್ಯಕ್ತ ಸರ್ವೇಶನಾಹ ಅತ್ರ ಬ್ರಾಹ್ಮಣಾಹ ಇತಿ ಕೀರ್ತಿತಾಹ. ಇವಾಗ ಬ್ರಾಹ್ಮಣರು ಯಾರು ಅಂತ ಹೇಳ್ಬೇಕು. ಇವಾಗ ಅವರು ಯಾಜ್ಞವಲ್ಲಿ ಕೊಟ್ಟ ಅದು ಸೂತ್ರಪ್ರಾಯವಾಗಿರೋ ಶಬ್ದ ವಾಕ್ಯ ಹೇಗಿದೆ, ಏತದ್ವೈ ಅಕ್ಷರಂ ಗಾರ್ಗಿ ಅಂತ ಸಂಬೋಧನೆ ಅವಳಿಗೆ, ಪ್ರಾಹುಹು ತತ್ ಬ್ರಾಹ್ಮಣಾಹ. ಇವಾಗ ಏತತ್ ಅನ್ನೋದಕ್ಕೆ ಅರ್ಥ ಹೇಳಿದ್ರು, ಅಕ್ಷರ ಅನ್ನೋದಕ್ಕೆ ಅರ್ಥ ಹೇಳಿದ್ರು, ವೈ ಅನ್ನೋದಕ್ಕೆ ಅರ್ಥ ಹೇಳಿದ್ರು, ತತ್ ಅನ್ನೋದು ಏನು ಅಂತ ಹೇಳಿದ್ರು. ಇವಾಗ ಬ್ರಾಹ್ಮಣ ಶಬ್ದಕ್ಕೆ ಇವಾಗ ಅರ್ಥ ಹೇಳಬೇಕಾಗಿದೆ. ಅದೇನು ಅಂತ ಹೇಳಿದ್ರೆ, ಧ್ವಸ್ತ ಆತ್ಮ ಅಜ್ಞಾನ ತತ್ ಕಾರ್ಯ ಪ್ರತ್ಯಗ್ಯಾಥಾತ್ಮ ಬೋಧತಃ. ಅಂದ್ರೆ ಏನಾಯ್ತು, ಯಾರಿಗೆ ಅಪರೋಕ್ಷವಾದ ಜ್ಞಾನ ಆಗಿದೆಯೋ ಅವ್ರಿಗೆ ಏನಾಗಿದೆ ಅಂದ್ರೆ ಧ್ವಸ್ತ ಆತ್ಮ ಅಜ್ಞಾನ ತತ್ ಕಾರ್ಯ. ಅವ್ರಿಗೆ ಈ ಅಪರೋಕ್ಷ ಜ್ಞಾನ ಬಂದಿದ್ರಿಂದ ಅವ್ರಿಗೆ ಆತ್ಮ ವಿಷಯವಾಗಿರೋ ಒಂದು ಮೂಲಾಜ್ಞಾನ ಅಂತ ಒಂದಿದೆಯಲ್ಲ ಅದು ಹೋಗಿದೆ ಅವ್ರಿಗೆ. ಆ ಮೂಲಾಜ್ಞಾನ ಹಾಕಿರೋ ಮರಿಗಳೇ ನಾವು ಈ ಪ್ರಪಂಚ ಅಂತ ಯಾವ್ದು ನೋಡ್ತಾ ಇದ್ದೀವಿ ಅದು. ಹಾಗಾಗಿ ಆ ಮರಿಗಳು ಅಂತ ಯಾವ್ದಕ್ಕೆ ನಾನು ಬಹುವಚನ ಹೇಳ್ಬೇಕಾಗಿದೆ ಅಂತ ಹೇಳಿದ್ರೆ, ಆ ಮೂಲಾಜ್ಞಾನ ಅನ್ನೋದು ಅತ್ಯಂತ ಸೂಕ್ಷ್ಮವಾಗಿ ಎಲ್ಲದಕ್ಕೂ ಮೂಲ ಕಾರಣವಾಗಿ ಇದ್ಕೊಂಡಿರೋದು. ಅದು ಇನ್ ಪ್ರೋಸೆಸ್ ಆಫ್ ಎವಲ್ಯೂಷನ್ ಅದು ಈ ಪ್ರಪಂಚವಾಗಿ ಕಾಣಿಸ್ಕೊಳುತ್ತೆ. ಅದು ಎವಲ್ಯೂಷನ್ ಏನಂತ ಹೇಳಿದ್ರೆ, ಆ ಮೂಲ ಪ್ರಕೃತಿ ಅವ್ಯಕ್ತ, ಆಮೇಲೆ ಮಹತ್, ಆಮೇಲೆ ಈ ಪಂಚ ತನ್ಮಾತ್ರೆಗಳು, ಆಮೇಲೆ ಈ ಹಿರಣ್ಯ ಗರ್ಭ ಅನ್ನೋದು, ಆಮೇಲೆ ಪಂಚ ಅಂದ್ರೆ ಈ ಒಂದು ಪಂಚೀಕರಣ ಅಂತ ಆಗುತ್ತಲ್ಲ, ಗ್ರಾಸಿಫಿಕೇಶನ್ ಅಂತ, ಅದು ಆಗಿ ಆಮೇಲೆ ನಮ್ಗೆ ಈ ಇಡೀ ಈ ಸ್ಥೂಲ ಪ್ರಪಂಚವಾಗಿ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಸ್ಥೂಲ ಪ್ರಪಂಚವಾಗಿ ಕಾಣಿಸ್ಕೊಳ್ಳಕ್ ಮುಂಚೆ ಅದು ಇದಕ್ಕಿಂತ ಸ್ವಲ್ಪ ಸೂಕ್ಷ್ಮ ಅಂತ ಅತ್ಯಂತ ಸೂಕ್ಷ್ಮವಾಗಿರೋ ಈ ಮೂಲ ಪ್ರಕೃತಿ ಅನ್ನೋದ್ರಲ್ಲಿ ಹೋಗಿ ಮುಗೀತೆ ಅದು. ಆ ಮೂಲ ಪ್ರಕೃತಿ ಕೂಡ ಈ ಆತ್ಮನಲ್ಲಿ ಅಥವಾ ಬ್ರಹ್ಮದಲ್ಲಿ ಅಧ್ಯಸ್ಥ. ಅದು ಅಲ್ಲಿ ಹೋಗಕ್ ಮುಂಚೆ ಈ ಮೂಲ ಪ್ರಕೃತಿ ಅಂತ ಇದೆಯಲ್ಲ, ಅದು ಅದರಿಂದ ಪ್ರಾರಂಭ ಮಾಡಿ ಎಲ್ಲವೂ ಕೂಡ ಈ ಸಂಸಾರಕ್ಕೆ ಕಾರಣವಾಗಿರೋ ವಿಷಯಗಳೇ ಅದು. ಹಾಗಾಗಿ ಇವರಿಗೆ ಆತ್ಮಜ್ಞಾನದಿಂದ, ಅಪರೋಕ್ಷ ಜ್ಞಾನದಿಂದ ಆ ಮೂಲಾಜ್ಞಾನನೂ ಹೋಗಿದೆ. ಆ ಮೂಲಾಜ್ಞಾನದಿಂದ ಬಂದಿರೋ ಏನೇನು ಅದು ಉತ್ಪತ್ತಿ ಮಾಡಿದೆಯೋ ಅದೆಲ್ಲವೂ ಕೂಡ ಇವರಿಗೆ ಸತ್ಯವಲ್ಲ ಅಂತ ತಿಳಿದಿದೆ. ನಾಶ ಅಂತ ನಾವು ಹೇಳ್ಬಾರ್ದು. ನಾಶ ಅಂದ್ರೆ ಏನಾಗುತ್ತೆ, ಇವ್ರಿಗೆ ಕಣ್ಣಿಗೆ ಕಾಣಿಸದೆ ಆಗ್ಬೇಕದು. ಆತರ ಆಗೋದಿಲ್ಲ. ಯಾಕಂದ್ರೆ ಆತ್ಮಜ್ಞಾನ ಬಂದವನಿಗೆ ಪ್ರಪಂಚ ಅನ್ನೋದು ಕಣ್ಣಿಗೆ ಕಾಣಿಸದೆ ಹೋಗೋದಿಲ್ಲ. ಆದ್ರೆ ಅದು ಸತ್ಯವಲ್ಲ ಅಂತ ಮಾತ್ರ ತಿಳುವಳಿಕೆ ಇರುತ್ತೆ. ಸೊ ತ್ಯಕ್ತ ಸರ್ವೇಶನಾಹ. ಹಾಗಾಗಿ ಇವ್ರು ಯಾರು, ಈ ಬ್ರಾಹ್ಮಣ ಅಂತ ಯಾರು ಅಂತ ಹೇಳಿದ್ರೆ, ಒಂದು ಲಕ್ಷಣ ಅವರಿಗೆ ಆತ್ಮಜ್ಞಾನ ಪಡ್ಕೊಂಡಿರೋರು ಅಂತ. ಇನ್ನೊಂದು ಲಕ್ಷಣ ಏನು ಅಂತ ಹೇಳಿದ್ರೆ, ಅವರು 3 ವಿಧವಾದ ಬಯಕೆಗಳು, ಅಂದ್ರೆ ಏಷಣ ಅಂತ ಹೇಳಿದ್ರೆ ಈ ಡಿಸೈರ್ ಅಂತ ಹೇಳ್ತೀವಲ್ಲ, ಅದೆಲ್ಲ ಬಿಟ್ಟವರು. ಯಾವುದು ಪುತ್ರೇಶನ, ಲೋಕೇಶನ, ಈ ಒಂದು ಪುತ್ರೇಶನ, ವಿತ್ತೇಶನ, ಲೋಕೇಶನ ಅಂತ ಯಾವ್ದಿದೆಯೋ ಅದನ್ನೆಲ್ಲ ಬಿಟ್ಟವ್ರು ಅವರು. ಹಾಗಾಗಿ ಅವ್ರನ್ನೇ ಇಲ್ಲಿ ಬ್ರಾಹ್ಮಣ ಅಂತ ಇಲ್ಲಿ ಈ ಶ್ರುತಿನೇ ಕೊಂಡಾಡ್ತಾ ಇದೆ ಅಂತ ಹೇಳ್ತಾರೆ. ಕೀರ್ತಿತಾಹ ಅಂತ ಹೇಳ್ತಾ ಇದ್ದಾರೆ. ಶಾಸ್ತ್ರೇಕ ಗಮ್ಯತಾ ಸಿದ್ಧಿಯೈ ವದಂತಿ ಇತಿ ಅಭಿಧೀಯತೆ ಬ್ರಾಹ್ಮಣಾಹ ತತ್ ವದಂತಿ ಇತಿ ಸ್ವ ಅಪರಾಧ ನಿಷೇಧ ಬೀಗಿ. ಇವಾಗ ಅವ್ರೇನ್ ಹೇಳಿದ್ರು, ಏತದ್ವೈ ಅಕ್ಷರಂ ಗಾರ್ಗಿ ಪ್ರಾಹುಹು ತತ್ ಬ್ರಾಹ್ಮಣಃ ಇತಿ. ಪ್ರಾಹುಹು ಅಂತ ಹೇಳಿದ್ರೆ ಹೇಳ್ತಾ ಇದ್ದಾರೆ ಅಂತ. ಆ ಹೇಳ್ತಾ ಇದ್ದಾರೆ ಅನ್ನೋದನ್ನೇ ಇಲ್ಲಿ ವದಂತಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಅಂತ. ಅವಾಗ ಶಾಸ್ತ್ರೈಕ ಗಮ್ಯತಾ ಸಿದ್ಧಿಯೈ ಅಂದ್ರೆ ಏನಾಯ್ತು, ಈ ಒಂದು ತತ್ವ ನೀನ್ ಯಾವ್ದನ್ನ ಕೇಳಿದ್ಯೋ, ಯಾವುದಕ್ಕೆ ಈ ಅಕ್ಷರ ಅಂತ ಯಾವ್ದನ್ನ, ಈ ಅವ್ಯಕ್ತ ಆಕಾಶ ಅಂತ ಯಾವ್ದನ್ನ ಪ್ರಪಂಚಕ್ಕೆ ಕಾರಣವಾಗಿರೋದು ಅಂತ ಹೇಳ್ತೀವೋ, ಅದಕ್ಕೂ ಮೂಲಭೂತವಾಗಿರೋದು ಅಥವಾ ಅದಕ್ಕೂ ಆಧಾರವಾಗಿರೋದು ಅಂತ ಒಂದು ಕೇಳಿದ್ಯಲ್ಲ, ಅದನ್ನ ಮಾತಿದ್ದ ಹೇಳಕ್ ಆಗಲ್ಲ ಅಂತ ನೀನೇ ತಿಳ್ಕೊಂಡಿದ್ಯಾ ಮುಂಚೆನೆ. ಆದ್ರೆ ನನ್ಗೆ ಪ್ರಶ್ನೆ ಕೇಳಿದಾಗ ನಾನೇನ್ ಹೇಳ್ತಾ ಇದ್ದೀನಿ ಇವಾಗ, ಇದನ್ನ ಬ್ರಾಹ್ಮಣರು ಹೀಗೆ ಹೇಳ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಅದನ್ನ ಶಾಸ್ತ್ರದಿಂದಲೇ ತಿಳ್ಕೊಬೇಕೇ ಹೊರತು ಯಾರು ಕೂಡ ತನ್ನ ಒಂದು ನಾನ್ ಹೇಳ್ತಾ ಇದ್ದೀನಿ ನೋಡು ಅಂತ ಹೇಳ್ತಾ ಇಲ್ಲ. ಅವನು ಕೂಡ ಏನ್ ಮಾಡ್ತಾನೆ, ಶಾಸ್ತ್ರ ಹೀಗೆ ಹೇಳಿದೆ ಅದನ್ನ ನಾನು ಹೀಗೆ ತಿಳ್ಕೊಂಡಿದ್ದೀನಿ, ಹಾಗಾಗಿ ಶಾಸ್ತ್ರ ಹೇಳೋದನ್ನೇ ನಾನು ಬಾಕಿಯವ್ರಿಗೆ ಹೇಳ್ಬೇಕು, ಶಾಸ್ತ್ರ ಹೇಳ್ತಾ ಇದ್ದಂತೆ ನಾನು ಹೇಳ್ಬೇಕು ಅಂತ ಒಂದು ನಿಯಮ ಇದೆ. ಹಾಗಾಗಿ ಯಾರು ಕೂಡ ಬ್ರಹ್ಮತತ್ವ ಇದೇಪ್ಪ ಅದು ನಾನು ಹೇಳ್ತೀನಿ ಕೇಳು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಆತರ ಹೇಳಿದ್ರು ಕೂಡ ಅವರು ಅಹಂಕಾರದಿಂದ ಹೇಳ್ತಾರೆ ಅಥವಾ ಅಜ್ಞಾನದಿಂದ ಹೇಳ್ತಾರೆ ಅಂತ ಕೂಡ ಹೇಳ್ಬೋದು. ಆದ್ರೆ ಅವರು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಅವರು ಒಂದು ಸಂಪ್ರದಾಯದಲ್ಲಿ ಬಂದಿರೋ ಒಂದು ಆಚಾರ್ಯರಾಗಿದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ,
ಈ ತರ ಶಾಸ್ತ್ರ ಈ ತರ ಹೇಳುತ್ತೆ, ಅದನ್ನ ತಿಳ್ಕೊಂಡಿರೋ ಬ್ರಾಹ್ಮಣರು ಹೀಗೆ ಹೇಳ್ತಾರೆ ಅಂತ. ಇನ್ಫ್ಯಾಕ್ಟ್ ಗೀತೆಯಲ್ಲಿ ಕೂಡ ಅವನು ಕೃಷ್ಣ ಕೆಲವು ಸತಿ ಇದನ್ನ ಈ ತರ ಪ್ರಯೋಗ ಮಾಡ್ತಾನೆ ಅವನು. ಆ ಈ ತರ ಆಹುಹು ಅಂತಾನ ಪ್ರಾಹುಹು ಅಂತಾನ ಹೇಳ್ಬಿಟ್ಟು ಅವರು ಜ್ಞಾನಿಗಳಿಗೆ ಈ ತರ ಹೇಳ್ತಾರೆ ಅಂತ ಕೃಷ್ಣ ಕೂಡ ಹೇಳ್ತಾನೆ. ಹಾಗಾಗಿ ಶಾಸ್ತ್ರೈಕ ಗಮ್ಯತಾ ಸಿದ್ಧೆ, ಶಾಸ್ತ್ರದಿಂದಲೇ ಇದನ್ನ ತಿಳ್ಕೊಬೇಕು ಅಂತ ಒಂದು ಸಿದ್ಧಿ ಆಗೋಕ್ಕಾಗಿ ಆ ಒಂದು ರೂಲ್ ಇದೆಯಲ್ಲ, ಅದು ಅಪ್ಲೈ ಮಾಡ್ಬೇಕು ಅದನ್ನ, ಅದಕ್ಕೆ ಸಾಬೀತು ಆಗ್ಬೇಕದು. ಅದಕ್ಕಾಗಿ ವದಂತಿ ಪ್ರಾಹುಹು ಅಂತ ಹೇಳ್ತಾ ಇದ್ದಾರೆ. ಇತಿ ಅಭಿಧೀಯತೆ ಬ್ರಾಹ್ಮಣಾಹ ತತ್ ವದಂತಿ ಇತಿ ಸ್ವ ಅಪರಾಧ ನಿಷೇಧಕೀಹಿ. ಹಾಗಾಗಿ ಬ್ರಾಹ್ಮಣರು ಈ ತರ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಇವ್ರು ಏನ್ ಮಾಡ್ತಾರೆ, ತಾನು ಒಂದು ಅಪರಾಧ ಮಾಡಿದ್ದೀನಿ ಅಂತ ಯಾರಿಗೂ ಬರಬಾರ್ದು ಮನಸ್ಸಲ್ಲಿ. ಯಾಕಂದ್ರೆ ಇವಳು ಏನ್ ಮಾಡಿದ್ಲು, ಮೊದಲನೇ ಇದು ಬಾಯಿಂದ ಹೇಳಕ್ ಆಗದೇ ಇರೋ ವಿಷಯವನ್ನ ಇವ್ರನ್ನ ಕೇಳಿ ಇವರು ಅಕಸ್ಮಾತ್ ಇವರು ಹೇಳಿದ್ರೆ ಅವಾಗ ಏನಾಗುತ್ತೆ, ಹೇಳಕ್ ಆಗದೆ ಇರೋದನ್ನ ಹೇಳಿದ್ರು ಅಂತ ಒಂದು ಅಪರಾಧ ಇವ್ರಿಗೆ ಬರುತ್ತೆ. ಹಾಗಾಗಿ ಅದು ಇವರಿಗೆ ಬರೋದಿಲ್ಲ ಅನ್ನೋದನ್ನ ಇವರೇ ಏನ್ ಮಾಡಿದ್ರು, ಅದನ್ನ ಪ್ರೂವ್ ಮಾಡ್ಬಿಟ್ರು. ನ ಅವಾಚ್ಯಂ ವಚ್ಮಿ ಅಹಂ ಕಿಂತು ವದಂತಿ ಗುರವೋ ಅಖಿಲಾಹ ಇತಿ ವಚ್ಮಿ ವಚಃ ತೇನ ವಾದಿತಾಪಿ ನ ಹೀಯತೆ. ಹಾಗಾಗಿ ಅದನ್ನ ಹೇಳಕ್ ಆಗಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಏನ್ ಮಾಡಿದೆ, ಅವ್ರು ಹೇಳ್ತಾರೆ ಅಂತ ಹೇಳ್ಬಿಟ್ಟೆ. ಇವಾಗ ಅದನ್ನ ಹೇಳ್ದೆ ಬಿಟ್ಬಿಟ್ರೆ ಏನಾಗುತ್ತೆ, ನನ್ಗೆ ಗೊತ್ತಿಲ್ಲ ಅಂತ ಆಗುತ್ತೆ. ಅದು ನಾನು ಒಂದು ಪ್ರಶ್ನೆಗೆ ಒಂದು ಪ್ರಶ್ನೆ ಉತ್ತರ ಅಂತ ಒಂದು ಸಂವಾದ ಇದೆಯಲ್ಲ, ಆ ಸಂವಾದಕ್ಕೆ ನಾನು ಬರಕ್ಕೆ ಆಗದೆ ಹೋಗ್ಬಿಡುತ್ತೆ ಅದು. ಅವಾಗ ನನ್ ಮೇಲೆ ಒಂದು ದೋಷ ಬರುತ್ತೆ. ಅದು ಆ ದೋಷ ನನ್ಗಿಲ್ಲ ಅಂತ ಹೇಳಕ್ಕಾಗಿ ವಾದಿತ ಅಪಿ ನ ಹೀಯತೆ ನ ಅವಾಚ್ಯಂ ವಚ್ಮಿ ಅಹಂ. ವಾಕ್ಯದ ಹೇಳಕ್ ಆಗದೆ ಇರೋದನ್ನ ನಾನು ಹೇಳ್ತಾ ಇಲ್ಲ. ಕಿಂತು ವದಂತಿ ಗುರವೋ ಅಖಿಲಾಹ, ಆದ್ರೆ ಎಷ್ಟೋ ಎಲ್ಲಾ ಜ್ಞಾನಿಗಳು ಹೀಗೆ ಹೇಳ್ತಾರೆ ಅಂತ ನಾನು ಹೇಳಿದ್ರಿಂದ ಇತಿ ವಚ್ಮಿ ವಚಃ, ಅದರಿಂದ ಹೇಳ್ತಾ ಇರೋದ್ರಿಂದ ಏನ ಬಾಧಿತ ಅಪಿನ ಹೀಯತೆ, ಅದರಿಂದ ನನಗೆ ಅದು ಗೊತ್ತಿಲ್ಲ ಅಥವಾ ನನ್ಗೆ ಹೇಳಕ್ ಬರ್ತಾ ಇಲ್ಲ ಅಂತಾನು ಯಾರು ತಿಳ್ಕೊಬಾರ್ದು. ಹಾಗಾಗಿ ನನಗೆ ಎರಡು ಕಂಡೀಷನ್ಸ್ ಇದೆಯಲ್ಲ, ಎರಡೂ ಕೂಡ ನಾನು ಈ ತರ ಒಂದು ಉತ್ತರ ಕೊಡೋದ್ರಿಂದ ನಾನು ಫುಲ್ಫಿಲ್ ಮಾಡಿದ್ದೀನಿ ಅಂತ ಅವರು ತಮ್ಮ ಒಂದು ವಿಷಯವನ್ನು ಅತ್ಯಂತ ಚೆನ್ನಾಗಿ ಅವರು ಸಭಾಷ್ ಅಂತ ಹೇಳುವ ರೀತಿಯಲ್ಲಿ ಅವರು ಒಂದು ಕರ್ತವ್ಯನ ನಿರ್ವಹಣೆ ಮಾಡ್ಬಿಟ್ರು ಅವರು. ಗುರವೋಪಿ ಕಥಂ ಪ್ರಾಹು ಅವಾಚ್ಯಮಿತಿ ಚೇತೆ ಶೃಣು ಸ್ಥೂಲಾದೀನಾ ನಿಷೇಧೇನ ಲಕ್ಷಯಂತಿ ಅಕ್ಷರಂ ಬುಧಾಹ. ಸರಿ, ಅವರುಗಳು ಕೂಡ ಈ ಬ್ರಾಹ್ಮಣರು ಅಂದ್ರೆ ನೀವು ಯಾವ್ದನ್ನ ಜ್ಞಾನಿಗಳು ಅಂತ ಹೇಳಿದ್ರೋ ಅವ್ರು ಹೇಳ್ತಾರೆ ಅಂತ ಹೇಳ್ಬಿಟ್ರಿ ನೀವು. ಅವರು ಕೂಡ ಹೇಗೆ ಹೇಳ್ತಾರೆ ಅವರು ಅಂತ ಕೇಳಿದ್ರೆ ಅದಕ್ಕೆ ಒಂದು ಜಿಜ್ಞಾಸೆ ಬರುತ್ತೆ ನಮ್ಗೆ. ಅದನ್ನು ಕೂಡ ಇವರು ವಿದ್ಯಾರಣ್ಯರು ಬಿಡ್ತಾ ಇಲ್ಲ. ಹಾಗಾಗಿ ಅವ್ರು ಹೇಗ್ ಹೇಳ್ತಾರೆ ಅವರು ಅಂತ ಹೇಳಿದ್ರೆ, ಅವ್ರು ಹೇಗ್ ತೀರ್ಮಾನ ಮಾಡ್ಕೊಂಡ್ರು ಮೊದಲು, ಆ ತೀರ್ಮಾನ ಮಾಡ್ಕೊಂಡು ಅವ್ರು ಹೇಗ್ ವಿಚಾರ ಮಾಡಿ ತೀರ್ಮಾನ ಮಾಡ್ಕೊಂಡ್ರು ಅದನ್ನ ಹೇಳ್ಬೇಕು ಇವಾಗ. ಅದೇನು ಅಂತ ಹೇಳಿದ್ರೆ, ಗುರುಗೋಪಿ ಕಥಂ ಪ್ರಾಹುಹು ಅವಾಚ್ಯ ಮಿತಿ ಚೇತ. ಅವಾಚ್ಯ ಅಂದ್ರೆ ಬಾಯಿಂದ ಹೇಳಕ್ ಆಗದೆ ಇರೋದನ್ನ ಅವ್ರು ಕೂಡ ಹೇಗೆ ಹೇಳ್ಯಾರು ಅಂತ ಕೇಳಿದ್ರೆ, ಶೃಣು ಸ್ಥೂಲಾದೀನ ನಿಷೇಧೇನ ಲಕ್ಷಯಂತಿ ಅಕ್ಷರಂ ಉದಾಹ. ಇದು ತುಂಬಾ ಮುಖ್ಯವಾದ ವೇದಾಂತದಲ್ಲಿ ಬರೋ ಒಂದು ಮತ್ತೆ ಮತ್ತೆ ಬರೋ ಒಂದು ಕಾನ್ಸೆಪ್ಟ್ ಇದು. ಅದನ್ನ ಇವರು ವಿದ್ಯಾರ್ಥಿಗಳು ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಸ್ಥೂಲಾದೀನ ನಿಷೇಧೇನ ಅಂದ್ರೆ ಏನಾಯ್ತು, ಸ್ಥೂಲ ಅಂದ್ರೆ ಅತ್ಯಂತ ಗ್ರಾಸ್ ಆಗಿರೋದು. ಆದಿಪದಿಂದ ನಾವು ಏನ್ ತಿಳ್ಕೊಬೇಕು ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಅವರ್ ಎಕ್ಸ್ಪೋಜರ್ ಟು ಮಾಂಡುಕ್ಯ ಉಪನಿಷತ್ ಇಂತ ಕಡೆ ಎಕ್ಸ್ಪೋಜರ್ ಆಗಿದ್ದಿರುತ್ತೆ, ನಮ್ಗೆ ಆದಿಪದಿಂದ ಏನ್ ಹೇಳ್ತಾರೆ ಅನ್ನೋದನ್ನ ನಾವು ತಿಳ್ಕೊಬಹುದು. ಸ್ಥೂಲ, ಸೂಕ್ಷ್ಮ, ಕಾರಣ ಅಂತ 3 ಲೆವೆಲ್ಸ್ ಅಲ್ಲಿ ಮಾಂಡುಕ್ಯ ಉಪನಿಷತ್ ಮೊದಲು ಪ್ರಪಂಚವನ್ನ ಪ್ರದರ್ಶನ ಮಾಡುತ್ತೆ. ಸ್ಥೂಲ ಪ್ರಪಂಚ ಅನ್ನೋದು ನಮ್ಗೆ ಜಾಗೃತ ಅವಸ್ಥೆಯಲ್ಲಿ ನಮ್ಗೆ ಆಗ್ತಾ ಇರೋ ಅನುಭವ ಆಗ್ತಾ ಇದೆಯಲ್ಲ, ಪ್ರಪಂಚದ ಅನುಭವ, ಅದನ್ನು ಸ್ಥೂಲ ಅಂತ ತೀರ್ಮಾನ ಮಾಡುತ್ತೆ. ಸ್ವಪ್ನದಲ್ಲಿ ನಮ್ಗೆ ಒಂದು ಅನುಭವ ಆಗ್ತಾ ಇದೆಯಲ್ಲ ಪ್ರಪಂಚ, ಅದನ್ನ ಸೂಕ್ಷ್ಮ ಅಂತ ಕರೆಯುತ್ತೆ. ಸೂಕ್ಷ್ಮ ಅಂತ ಹೆಸರೋದಿಕ್ಕೆ ಆ ಶಬ್ದ ಅದು ಉಪಯೋಗಿಸದೆ ಹೋದ್ರು ಕೂಡ ಹೀಗೆ ನಮ್ಗೆ ಬೋಧೆ ಮಾಡೋ ಕ್ರಮ. ಅದಕ್ಕೂ ಕೂಡ ಆ ಸ್ವಪ್ನ ಅನ್ನೋದಕ್ಕೂ ಕೂಡ ಯಾವುದು ಮೂಲವಾಗಿ ಬೀಜವಾಗಿ ಇರುತ್ತೋ ಅದನ್ನ ಸುಷುಪ್ತಿ ಅಂತ ಅವಸ್ಥೆ ಅಂತ ನಾವು ಯಾವ್ದನ್ನ ಹೇಳ್ತೀವೋ ಅದನ್ನ ಕಾರಣ ಅಂತ ಹೇಳುತ್ತೆ ಅದು. ಹಾಗಾಗಿ ಸ್ಥೂಲ, ಸೂಕ್ಷ್ಮ, ಕಾರಣ ಅಂತ. ಸ್ಥೂಲ ಅನ್ನೋದು ಸೂಕ್ಷ್ಮದಲ್ಲಿ ಆ ಮಾ ಅಂತ ಓಂಕಾರ ಇದೆಯಲ್ಲ, ಅದನ್ನ ಹೇಳುವಾಗ್ಲೂ ಕೂಡ ಈ ಒಂದು ಕ್ರಮವನ್ನ ಹೇಳ್ತಾರೆ. ಸ್ಥೂಲವಾದನ್ನ ಸೂಕ್ಷ್ಮದಲ್ಲಿ ಲಯ ಮಾಡೋದು, ಸೂಕ್ಷ್ಮವಾದನ್ನ ಕಾರಣದಲ್ಲಿ ಲಯ ಮಾಡೋದು, ಮತ್ತು ಕಾರಣಕ್ಕಿಂತ ಯಾವುದು ಅತೀತವಾಗಿ ತುರ್ಯ ಅಂತ ಇದೆಯೋ ಅದನ್ನ ನಾವು ಈ ಓಂಕಾರದ ಮುಖಾಂತರ ತಿಳಿಬೇಕು ಅಂತ ಅಲ್ಲಿ ಬರೋ ಕ್ರಮ. ಸೊ ಹಾಗಾಗಿ ಸ್ಥೂಲಾದೀನ ನಿಷೇಧೇನ ಅಂದ್ರೆ ಏನಾಯ್ತು, ಸ್ಥೂಲ ಪ್ರಪಂಚವೂ ಅಲ್ಲ ಈ ಬ್ರಹ್ಮಸ್ವರೂಪ, ತುರ್ಯ ಅನ್ನೋದು ಬ್ರಹ್ಮಸ್ವರೂಪ. ಸೂಕ್ಷ್ಮ ಪ್ರಪಂಚವೂ ಅಲ್ಲ ಈ ತುರ್ಯ ಅನ್ನೋ ಬ್ರಹ್ಮಸ್ವರೂಪ. ಕಾರಣ ಅಂತ ಒಂದಿದೆಯಲ್ಲ ಅದು ಕೂಡ ಅಲ್ಲ ಇದು. ಹಾಗಾಗಿ ಈ ರೀತಿಯಲ್ಲಿ ಅದನ್ನ ನೇತಿ ಅಂತ ರೀತಿ ನೋಡಿ ಇದೇನೆ ಅದು. ಆಮೇಲೆ ಶಂಕರಾಚಾರ್ಯರು ಇನ್ನೊಂದು ಶಬ್ದವನ್ನ ಉಪಯೋಗಿಸ್ತಾರೆ, ಅತದ್ವ್ಯಾವೃತ್ತಿ ರೂಪೇಣ ಅಂತ ಹೇಳ್ತಾರೆ ಅವರು. ಅತದ್ವ್ಯಾವೃತ್ತಿ ಅಂತ ಹೇಳಿದ್ರೆ ಯಾವ್ದು ಬ್ರಹ್ಮ ಅಲ್ಲವೋ ಅದನ್ನೆಲ್ಲ ನಿಷೇಧ ಮಾಡೋ ರೀತಿಯ ರೂಪದಲ್ಲಿ ಆ ಒಂದು ಕ್ರಮದಲ್ಲಿ ಈ ಒಂದು ಸ್ವರೂಪವನ್ನ ತಿಳಿಸೋದು ಅಂತ. ಇವಾಗ ಒಂದು ಹಗ್ಗವನ್ನ ನೋಡಿ ಒಬ್ಬನಿಗೆ ಹಾವು ಅಂತ ಒಂದು ಬುದ್ಧಿ ಬಂದಿದೆ.
ಅವನಿಗೆ ತಿಳಿಸ್ಬೇಕಾಗಿದೆ ಇವಾಗ ನೀನ್ ನೋಡ್ತಾ ಇರೋದು ಹಗ್ಗವೇ ಅಂತ ತಿಳಿಸ್ಬೇಕಾಗಿದೆ. ಅವಾಗ ಇದು ಹಾವಲ್ಲ ಅಂತ ತಿಳಿಸ್ಬೇಕಾಗಿದೆ ಅವನಿಗೆ. ಹಾಗಾಗಿ ಅದನ್ನ ಇವರು ತೋರಿಸಿದ್ರೆ, ಇವ್ರು ಹಗ್ಗವೇ ಇದು ಅಂತ ತೋರಿಸ್ಕೊಟ್ಟಾಗ ಏನಾಗುತ್ತೆ, ಅದು ಹಾವಲ್ಲ ಅನ್ನೋದು ಅವನಿಗೆ ತೀರ್ಮಾನ ಆಗುತ್ತೆ ಅದು. ಹಾಗಾಗಿ ಈ ಒಂದು ಕ್ರಮದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಯಾವುದು ಇದು ಅಲ್ಲವೋ ಅದನ್ನ ಆ ನಿಷೇಧ ಮಾಡ್ಬೇಕು. ಹಾಗಾಗಿ ಯಾಕದು ನಿಷೇಧ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಗೆ ಯಾವುದು ಬ್ರಹ್ಮ ಅಲ್ಲವೋ ಅದೇ ನಮ್ಗೆ ಗೋಚರ ಆಗ್ತಾ ಇದೆ. ನಮ್ಗೆ ಆ ಬ್ರಹ್ಮ ಗೋಚರ ಆಗ್ತಾ ಇಲ್ಲ. ಹಾಗಾಗಿ ನಮ್ಗೆ ಯಾವ್ದು ಗೋಚರ ಆಗ್ತಾ ಇದೆಯೋ ಅದಕ್ಕೆ ಹಿನ್ನೆಲೆಯಲ್ಲಿ ಇರೋದು ಯಾವ್ದು ಇದೆಯೋ ಅದನ್ನ ಹೇಳ್ಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇರೋದು ಅತ್ಯಂತ ಸೂಕ್ಷ್ಮವಾಗಿದೆ ಅದು. ಆದ್ರೆ ನಮ್ಗೆ ಅದು ತಕ್ಷಣ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಏನ್ ಮಾಡ್ಬೇಕಾಗಿದೆ, ನಮ್ಗೆ ನೋಡ್ತಾ ಇರೋ ಈ ವಸ್ತುವನ್ನ ಅದು ಈ ಅಲ್ಲಗಳದು, ಆಮೇಲೆ ಎಲ್ಲಕ್ಕೂ ಬೇಸಿಸ್ ಆಗಿರೋ ಒಂದು ಸ್ವರೂಪ ಇದೆಯಲ್ಲ, ಅದನ್ನ ನಮ್ಗೆ ತಿಳಿಸ್ಬೇಕಾಗಿದೆ. ಸೊ ಹೀಗಾಗಿ ಸ್ಥೂಲಾಧೀನ ನಿಷೇಧೇನ ಲಕ್ಷಯಂತಿ ಅಕ್ಷರಂ ಬುಧಾಹ. ಹಾಗಾಗಿ ಆ ಸ್ಥೂಲಾದಿಗಳೆಲ್ಲ ನಿಷೇಧ ಮಾಡೋದ್ ರೀತಿಯಲ್ಲಿ ಅವಾಗ ಕೂಡ ಆ ಅಕ್ಷರ ಸ್ವರೂಪವನ್ನ ನೇರಾಗಿ ಹೇಳಕ್ ಆಗ್ತಾ ಇಲ್ಲ. ಲಕ್ಷಣೆಯಾನೇ ಹೇಳಕ್ ಆಗ್ತಾ ಇರೋದು, ಇಂಡೈರೆಕ್ಟ್ ರೀತಿಯಲ್ಲಿ ಹೇಳ್ಬೇಕಾಗಿದೆ. ಹಾಗಾಗಿ ಸ್ಥೂಲ ಸೂಕ್ಷ್ಮ ಕಾರಣ ಪ್ರಪಂಚ ಅನ್ನೋದಲ್ಲ ಅದು. ಸರಿ, ನಮ್ಗೆ ಪ್ರಪಂಚ ಅನ್ನೋ ಅರ್ಥದಲ್ಲಿ ಹೇಳಿದ್ರೆ ಅದು ನಮ್ಗಿಂತ ಸ್ವಲ್ಪ ದೂರ ಇದೆ ಅಂತ ಅನ್ಸುತ್ತೆ ಅದು. ಅವಾಗ ಏನ್ ಮಾಡುತ್ತೆ ಉಪನಿಷತ್ತು, ನಮ್ಮನ್ನೇ ತಗೊಳುತ್ತೆ. ಅದು ನಮ್ಮನ್ನೇ ಉದಾಹರಣೆ ತಗೊಂಡು ನಮ್ಮನ್ನೇ ಅದನ್ನ ಒಂದು ಆಪರೇಟಿಂಗ್ ಟೇಬಲ್ ಅಂತ ಹೇಳ್ತಾರಲ್ಲ, ಅದ್ರ ಮೇಲೆ ಹಾಕಿ ನಮ್ಮನ್ನೇ ಡಿಸೆಕ್ಷನ್ ಮಾಡಿ ತೋರಿಸುತ್ತೆ ಅದು. ನೋಡು, ನಿನಗೆ ಒಂದು ಸ್ಥೂಲ ಶರೀರ ಅಂತ ಇದೆಯಲ್ಲ, ಅದು ಬ್ರಹ್ಮ ಅಲ್ಲ. ಅಂದ್ರೆ ಅದು ಆತ್ಮ ಅಲ್ಲ. ಸೂಕ್ಷ್ಮ ಶರೀರ ಅಂತ ಇದೆಯಲ್ಲ, ಲಿಂಗ ಶರೀರ ಅಂತ ಪಂಚಕೋಶಗಳಲ್ಲಿ, ಅವುಗಳು ಕೂಡ ಆತ್ಮ ಅಲ್ಲ. ಅದು ಕಾರಣ ಶರೀರ ಅಂತ ಯಾವುದು ಆನಂದಮಯ ಕೋಶ ಅಥವಾ ಈ ಅಜ್ಞಾನ ಮೂಲಾಜ್ಞಾನ ಅಂತ ಹೇಳ್ತೀವಲ್ಲ, ಅದು ಕೂಡ ಆತ್ಮತತ್ವ ಅಲ್ಲ. ಅದು ಅದಕ್ಕೆಲ್ಲದಕ್ಕೂ ಸಾಕ್ಷಿಯಾಗಿರೋ ಸ್ವರೂಪವೇ ನೀನು ಅಂತ ಹೇಳುವ ರೀತಿಯಲ್ಲಿ ಕಾಸ್ಮಿಕ್ ಲೆವೆಲ್ ಅಲ್ಲಿ ಪ್ರಪಂಚವನ್ನು ಮೂರಾಗಿ ಮಾಡಿ, ಸ್ಥೂಲ ಪ್ರಪಂಚ, ಸೂಕ್ಷ್ಮ ಶರೀರ ಪ್ರಪಂಚ ಮತ್ತು ಕಾರಣ ಪ್ರಪಂಚ, ಅದು ಮೂರಾಗಿ ತೋರಿಸಿ, ಆ ಮೂರು ಕೂಡ ಅಲ್ಲ ಇದು ಬ್ರಹ್ಮ ಅಂತ ಅದರಿಂದನೂ ದಾಟಿ ಹೇಳೋದು ಅಂತ ನೋಡಿ. ಇಷ್ಟೆಲ್ಲ ಈ ಉಪನಿಷತ್ ಮಾಡುವಾಗ ನಮ್ಗೆ ಮೊದಲು ಈ ತರ ಮೂರು ರೀತಿಯಾಗಿ ಪ್ರಪಂಚವನ್ನು ನೋಡಕ್ ಆಗುತ್ತೆ ಅನ್ನೋದೇ ನಮ್ಗೆ ಗೊತ್ತಿರಲ್ಲ. ಅದು ವೇದಾಂತಕ್ಕೆ ನಾವು ಪ್ರವೇಶ ಮಾಡಿದಾಗ್ಲೇನೆ ನಮ್ಗೆ ಗೊತ್ತಾಗುತ್ತೆ, ನಾವು ನೋಡ್ತಾ ಇರೋ ಪ್ರಪಂಚ ನಮ್ಗೆ ನಮ್ ಬಗ್ಗೆನೂ ಕೂಡ ಅಷ್ಟೇನೆ. ನಮ್ಗೆ ಪ್ರಪಂಚ ಬಗ್ಗೆ ಇರ್ಲಿ, ನಮ್ ಬಗ್ಗೆನೂ ಕೂಡ ನಮ್ಗೆ ಈ ತರ ನಮ್ಗೆ ಈ ಪಂಚಕೋಶಗಳಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಯದ್ಯಪಿ ಆ ಪಂಚಕೋಶಗಳೆಲ್ಲ ಸತ್ಯ ಅಲ್ಲದೆ ಹೋದ್ರು ಕೂಡ, ಸತ್ಯ ಅಲ್ಲದೆ ಇರೋ ಪ್ರಪಂಚವನ್ನ, ಕೋಶಗಳ ನಮ್ಮ ಸ್ವರೂಪವನ್ನ, ನಮ್ಮ ಶರೀರವನ್ನ ಉಪನಿಷತ್ತು ನಮ್ಗೆ ಈ ತರ ಹೆಸರುಗಳು ಕೊಟ್ಟು, ಅದಕ್ಕೆ ಲಕ್ಷಣಗಳೆಲ್ಲ ಕೊಟ್ಟು, ನಮ್ಗೆ ಅನುಭವದಲ್ಲೇ ನಾವು ಹೌದು ಅಂತ ಹೇಳೋ ತರ ಮಾಡಿ ಆಮೇಲೆ ಇದನ್ನೆಲ್ಲ ನಿಷೇಧ ಮಾಡ್ತೀವಿ. ಅದು ಶಾಸ್ತ್ರಕ್ಕಿರೋ ಒಂದು ಬ್ಯೂಟಿ. ಅದು ಪ್ರಪಂಚವನ್ನ ನಿಷೇಧ ಮಾಡ್ತಾ ಇದೆ. ಪ್ರಪಂಚ ಮಿಥ್ಯಾ ಅಂತ ಹೇಳ್ಬೇಕಾಗಿದೆ ಅದಕ್ಕೆ. ಆ ಮಿಥ್ಯಾ ಅಂತ ಹೇಳಕ್ ಮುಂಚೆ ಅದಕ್ಕೆ ತುಂಬಾ ಅಲಂಕಾರ ಮಾಡಿ, ಅದನ್ನ ಎಷ್ಟೆಷ್ಟೋ ಅದನ್ನ ಅನಲೈಸ್ ಮಾಡಿ, ಇನ್ಫ್ಯಾಕ್ಟ್ ಇವತ್ತು ದೊಡ್ಡ ಸೆಕ್ಷನ್ ಆಫ್ ದಿ ಶಾಸ್ತ್ರ ಅದಕ್ಕೆ ಹೋಗುತ್ತೆ. ಲೋಡ್ ಆಫ್ ದಿ ವಾಲ್ಯೂಮ್ ಆಫ್ ದಿ ಶಾಸ್ತ್ರ ಅನ್ನೋದು ಯಾವ್ದು ಇಲ್ಲವೋ ಅದ್ರ ಬಗ್ಗೆ ಇರೋ ವರ್ಣನೆ ಆಗುತ್ತೆ. ಅದು ಯಾವ್ದು ಇದೆಯೋ ಅದು ತುಂಬಾ ತುಂಬಾ ಕಡಿಮೆ ಅದ್ರ ಬಗ್ಗೆ ಹೇಳೋದು. ಈ ತರ ಒಂದು ಅತ್ಯಂತ ಆಶ್ಚರ್ಯವಾಗಿರೋ ವೇದಾಂತ ಶಾಸ್ತ್ರ ಇದು. ಸೊ ಸ್ಥೂಲಾದೀನ ನಿಷೇಧೇನ ಲಕ್ಷಯಂತಿ ಅಕ್ಷರಂ ಬುಧಾಹ ಅಂದ್ರೆ ಜ್ಞಾನಿಗಳು ಈ ತರ ನಮ್ಗೆ ತಿಳಿಸ್ಕೊಡ್ತಾರೆ. ಅವರು ಅಭಾವಶೇಷೋ ನ ಆಶಂಕ್ಯೋ ನಿಷೇಧಾವಧಿ ಶೇಷನಾತ್ ನ ಅಭಾವನಿಷ್ಠೋ ಲೋಕೇಪಿ ನಿಷೇಧ ಕಿಮುತ ಅಕ್ಷರೇ. ಇವಾಗ ಸರಿ, ನೀವು ನಿಷೇಧ ಅಂತ ಹೇಳಿದ್ರಲ್ಲ, ಇವಾಗ ನಿಷೇಧ ಮಾಡಿದ್ರೆ ಎಲ್ಲದೂ ನಿಷೇಧ ಮಾಡಿದ್ರೆ ಕೊನೆಯಲ್ಲಿ ಸೊನ್ನೆ ತಾನೇ ಉಳಿಯೋದು, ಏನು ಇಲ್ಲದೆ ತಾನೇ ಆಗೋದದು. ಆತರ ನಿನಗೆ ಒಂದು ಸಂಖ್ಯೆ ಬರೋದು ಬೇಡ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಲೋಕದಲ್ಲಿ ಕೂಡ ನಾವು ಯಾವ್ದನ್ನ ನಿಷೇಧ ಮಾಡಿದ್ರೆ ಅದು ಕೊನೆಯಲ್ಲಿ ಅದು ಸೊನೆಯಲ್ಲಿ ಏನು ಕೊನೆಗಾಲಲ್ಲ. ಅದು ಲೋಕದಲ್ಲಿ ಆಗಿರುವಾಗ ಈ ಬ್ರಹ್ಮ ವಿಷಯಕ್ಕೆ ನಾವು ಏನ್ ಹೇಳ್ಬೇಕಾಗಿದೆ ಅಂತ ಹೇಳಿ ಈ ಒಂದು ಸಂಶಯವನ್ನು ಕೂಡ ನಮ್ಗೆ ನಿರಾಕರಣೆ ಮಾಡ್ತಾರೆ. ಇವಾಗ ನಾವು ಒಂದು ಸಮಾರಂಭ ಅಂತ ಇದ್ದಾಗ ಯಾರ್ಯಾರು ಬಂದಿದ್ರು, ಯಾರ್ಯಾರು ಬರ್ಲಿಲ್ಲ ಅಂತ ಹೇಳುವಾಗ, ಯಾರ್ಯಾರು ಬರ್ಲಿಲ್ಲ ಅನ್ನೋದನ್ನ ತಿಳಿಸ್ತಾರೆ. ಯಾರ್ಯಾರು ಬರ್ಲಿಲ್ಲ ಅಂತ ಬೇಕಾದಷ್ಟು ಒಂದು ದೊಡ್ಡ ಲಿಸ್ಟ್ ಇರುತ್ತೆ ಅದ್ರಲ್ಲಿ, ಇಂತಿಂತವ್ರು ಬರ್ಲಿಲ್ಲ, ಇಂತಿಂತ ವ್ಯಕ್ತಿಗಳು ಬರ್ಲಿಲ್ಲ ಅಂತ ಹೇಳಕ್ಕೆ. ಆದ್ರೆ ಯಾರ್ಯಾರು ಬರ್ಲಿಲ್ಲ ಅಂತ ಹೇಳಿದ್ಮೇಲೆ ಕೊನೆಯಲ್ಲಿ ಯಾರು ಬರ್ಲೇ ಇಲ್ಲ ಅಂತ ಹೇಳಕ್ ಬರ್ತಾ ಇದಾರೆ ಅವರು. ಇಲ್ಲ, ನಿಷೇಧ ಮಾಡೋದು ಅಂತ ಒಂದು ಸ್ಥಿತಿ ಬಂದಾಗ್ಲೇನೆ ಏನಾಗುತ್ತೆ, ಆದ್ರೆ ಅರ್ಥನೇ ಏನು ಅಂತ ಹೇಳಿದ್ರೆ, ಕೆಲವರೆಲ್ಲ ನಿಷೇಧ ಮಾಡ್ಬಿಟ್ಟು ಕೆಲವರು ಉಳ್ಕೊಳ್ತಾರೆ ಕೊನೆಯಲ್ಲಿ. ಹಾಗಾಗಿ ನಾವು ಲೋಕದಲ್ಲಿ ಕೂಡ ಇದೇ ತರ ಮಾಡ್ತೀವಿ. ನಮ್ಮ ಪಂಚಕೋಶಗಳಲ್ಲೂ ಕೂಡ ನಮ್ಗೆ ತೈತ್ರಿಯ ಉಪನಿಷತ್ತು ಮಾಡೋ ಕ್ರಮದಲ್ಲಿ ಸ್ಥೂಲ ಶರೀರ ನೀನಲ್ಲ, ಅನ್ನಮಯ ಕೋಶ ನೀನಲ್ಲ, ಪ್ರಾಣಮಯ ಕೋಶ ನೀನಲ್ಲ, ಮನೋಮಯ ಕೋಶ ಅಲ್ಲ, ವಿಜ್ಞಾನಮಯ ಕೋಶ ಅಲ್ಲ, ಆನಂದಮಯ ಕೋಶವೂ ಅಲ್ಲ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಏನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕೆಲ್ಲದಕ್ಕೂ ಬೇಸಿಸ್ ಆಗಿರೋ ಅಥವಾ ಅದಕ್ಕೆಲ್ಲವೂ ಸಾಕ್ಷಿಯಾಗಿರೋದು ಅದು ನೀನು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ನಿಷೇಧ ಮಾಡುವಾಗ ಕ್ರಮ ಏನು ಅಂತ ಹೇಳಿದ್ರೆ, ಅದಕ್ಕೆ ಕಾನ್ಸೆಪ್ಟೇ ಏನು ಅಂತ ಹೇಳಿದ್ರೆ, ಅದು ಇಟ್ ವೋಂಟ್ ಎಂಡ್ ಇನ್ ಆರ್ ಇಟ್ ವೋಂಟ್ ಕಲ್ಮಿನೇಟ್ ಇನ್ ನಥಿಂಗ್ನೆಸ್. ಅದು ಒಂದು ಉಳಿಸ್ಕೋಬೇಕದು. ಹಾಗೇನೆ ನಿಷೇಧ ಲೋಕದಲ್ಲಿ ಕೂಡ ನಾವು ಮಾಡೋದು. ಹಾಗಾಗಿ ಶಾಸ್ತ್ರನೂ ಅದೇ ತರ ಮಾಡುತ್ತೆ ಅಂತ ಅದನ್ನ ತಿಳಿಸ್ತಾ ಇದ್ದಾರೆ ವಿದ್ಯಾರಣ್ಯರು. ಅಂತರ್ಯಾಮಿಣಿ ಬುದ್ಧೇ ಅಥ ಸೂಚಕಂ ಬೋದ್ಧಂ ಅಕ್ಷರಂ ಪ್ರಶಾಸನೇನ
ಲಿಂಗೇನ ಸೊ ಅಂತರ್ಯಾಮಿ ಅವಬುದ್ಧತಾ. ಇವಾಗ ಅಂತರ್ಯಾಮಿ ಬುದ್ಧಿ, ಇವಾಗ ಏನಾಯ್ತು, ಅಂತರ್ಯಾಮಿ ಅಂತ ಒಂದು ತತ್ವ. ಈಗ ನೋಡಿ, ಇವಾಗ 3 ತತ್ವದ ಬಗ್ಗೆ ಇವರು ಪ್ರಶ್ನೆ ಇವರು ಇಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಒಂದು ಸೂತ್ರಾತ್ಮ ಅಂತ ಒಂದು, ಅಂತರ್ಯಾಮಿ ಅಂತ ಒಂದು, ಆಮೇಲೆ ಅದಕ್ಕಿಂತ ದಾಟಿರೋ ಶುದ್ಧ ಬ್ರಹ್ಮ ಅಂತ ಒಂದು. ಇವಾಗ ಅಂತರ್ಯಾಮಿನಿ ಬುದ್ಧಿ, ಅಂತರ್ಯಾಮಿನ ತಿಳ್ಕೊಂಡ್ರೆ ಅಥವಾ ಸುಷಕಂ ಬೋಧಂ ಅಕ್ಷರಂ, ಅಂತರ್ಯಾಮಿನ ತಿಳ್ಕೊಂಡ್ರೆ ನಮ್ಗೆ ಅದಕ್ಕಿಂತ ನೆಕ್ಸ್ಟ್ ಇರೋ ಒಂದು ತತ್ವ ಇದೆಯಲ್ಲ ಅದನ್ನ ತಿಳ್ಕೊಳ್ಳೋದು ಸುಲಭವಾಗುತ್ತೆ ಇದು. ಸೊ ಪ್ರಶಾಸನೇನ ಲಿಂಗೇನ ಸೊ ಅಂತರ್ಯಾಮಿ ಅವಬುದ್ಧತಾ. ಇವಾಗ ಈ ಅಂತರ್ಯಾಮಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಚಾರ ಮಾಡ್ತಾರೆ. ಅದು ಏನ್ ಮಾಡುತ್ತೆ, ಅದರ ಒಂದು ಫಂಕ್ಷನ್ಸ್ ಅದು ಏನ್ ಮಾಡುತ್ತೆ ಅನ್ನೋದನ್ನ ನಮಗೆ ತೋರಿಸ್ಕೊಡೋದ್ ಮುಖಾಂತರ ನಮಗೆ ಈ ಒಂದು ಅಂತರ್ಯಾಮಿ ತತ್ವ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಅವಬುದ್ಧತಾ. ಹಾಗಾಗಿ ಈಶಿತವ್ಯ ಅರ್ಥ ಸಂಬಂಧಾತ್ ಅಂತರ್ಯಾಮಿ ಏತಂ ಅಕ್ಷರಂ ಚೈತನ್ಯ ಆಭಾಸ ಮೋಹಾಖ್ಯ ವರ್ತಮನ ಏವ ನತು ಸ್ವತಃ. ಇವಾಗ ಅಂತರ್ಯಾಮಿ ಅಂತ ಒಂದು ತತ್ವ ಇದೆಯಲ್ಲ, ಅದಕ್ಕೆ ಅದು ಆಕ್ಚುಲಿ ಬ್ರಹ್ಮವೇ, ಅದು ನೀವು ಶುದ್ಧ ಬ್ರಹ್ಮವೇ ಅದು. ಬಟ್ ಅಂತರ್ಯಾಮಿ ಅಂತ ಒಂದು ಹೆಸರು ನಾವ್ ಯಾತಿ ಕೊಡ್ತಾ ಇದೀವಿ ಅದಕ್ಕೆ ಅಂತ ಹೇಳಿದ್ರೆ, ಅದು ಅಂತರ್ಯಾಮಿ ಅಂತ ಅರ್ಥವೇ ಏನು ಅಂತ ಹೇಳಿದ್ರೆ, ಅಂತಹ ಅಂತ ಹೇಳಿದ್ರೆ ಒಳಗೆ ಇದ್ಕೊಂಡು ಯಮನ ಅಂದ್ರೆ ಅದನ್ನ ಸಮಥಿಂಗ್ ಇಟ್ ಕಂಟ್ರೋಲ್ಸ್, ಇಟ್ ಡಸ್ ಸಮ್ ಕಂಟ್ರೋಲಿಂಗ್ ಫಂಕ್ಷನ್. ಹಾಗಾಗಿ ಒಳಗಿದ್ಕೊಂಡು ಒಂದು ಕಂಟ್ರೋಲಿಂಗ್ ಫಂಕ್ಷನ್ ಮಾಡ್ತಾ ಇದೆಯಲ್ಲ, ಅದಕ್ಕೆ ಅಂತರ್ಯಾಮಿ ಅಂತ ಹೆಸರು. ಹಾಗಾಗಿ ಆ ಶುದ್ಧ ಚೈತನ್ಯ ಯದ್ಯಪಿ ಅದು ಪ್ರಪಂಚಕ್ಕೆ ಸಂಬಂಧವೇ ಇಲ್ಲ, ಅದಕ್ಕೆ ವಾಸ್ತವವಾಗಿ ಪ್ರಪಂಚನೇ ಇಲ್ಲ ಅದ್ರ ದೃಷ್ಟಿಯಿಂದ, ಆಗಿದ್ರೂ ಕೂಡ ನಮ್ಗೆ ಪ್ರಪಂಚದ ಸಂಬಂಧ ಪ್ರಪಂಚವೇ ಇದೆ ಅಂತ ನಾವು ಹೇಳ್ತಾ ಇರುವಾಗ, ಆ ಪ್ರಪಂಚವನ್ನ ಹೇಗೆ ಇದು ಯಮನ ಮಾಡುತ್ತೆ ಅಂತ ರೀತಿಯಲ್ಲಿ ತೋರಿಸ್ಕೊಟ್ಟು ಆ ಬ್ರಹ್ಮವನ್ನ ಪ್ರಪಂಚಕ್ಕೆ ಒಂದು ಆರ್ಟಿಫಿಷಿಯಲ್ ಏನು ಸಂಬಂಧ ಏರ್ಪಡಿಸಿ ಅಧ್ಯಾರೋಪ ಮಾಡಿ ಆಮೇಲೆ ಅದನ್ನ ತೆಗೆದಾಕುತ್ತೆ. ಅವಾಗ ಅಂತರ್ಯಾಮಿ ಅನ್ನೋ ಶಬ್ದದಲ್ಲೇ ನಮಗೆ ಏನಾಗುತ್ತೆ, ಒಳಗಡೆ ಇದ್ಕೊಂಡಿದೆ, ಅದರಿಂದಲೇ ನಮ್ಗೆ ಅದು ಕಣ್ಣು ಕಾಣಿಸ್ತಾ ಇಲ್ಲ, ರಹಸ್ಯವಾಗಿ ಅದು ಇದ್ಕೊಂಡಿದೆ, ಗೋಪ್ಯವಾಗಿ ಇದ್ಕೊಂಡಿದೆ ಅದು. ಆಮೇಲೆ ಯಮನ ಮಾಡ್ತಾ ಇದೆ ಅಂದ್ರೆ ಒಂದು ಕಂಟ್ರೋಲಿಂಗ್ ಫಂಕ್ಷನ್ ಮಾಡ್ತಾ ಇದೆ ಅದು. ಸೊ ಇದನ್ನ ತಿಳಿಸೋದ್ ಮುಖಾಂತರ ನಮ್ಗೆ ಅಂತರ್ಯಾಮಿ ತತ್ವ ಏನು ಅಂತ ಗೊತ್ತಾಗುತ್ತೆ. ಸೊ ಈಶಿತವ್ಯ ಅರ್ಥ ಸಂಬಂಧಾತ್ ಅಂದ್ರೆ ಯಾವ್ದನ್ನ ಅದು ಕಂಟ್ರೋಲ್ ಮಾಡ್ತಾ ಇದೆಯೋ ಆ ಒಂದು ವಿಷಯಗಳಿಗೆ ಒಂದು ಸಂಬಂಧ ಪಡಿಸೋದ್ರಿಂದ ಇದಕ್ಕೆ ಅಂತರ್ಯಾಮಿ ಏತದ್ ಅಕ್ಷರಂ. ಈ ಅಕ್ಷರವೇ, ಈ ಅಕ್ಷರ ಶುದ್ಧ ಬ್ರಹ್ಮ ಅಂತ ಯಾವ್ದಿದೆಯೋ, ನಿರ್ಗುಣ ಬ್ರಹ್ಮ ಅಂತ ಅಲ್ಟಿಮೇಟ್ ತತ್ವ ಯಾವ್ದಿದೆಯೋ ಅದೇನೆ ಈ ಒಂದು ಪ್ರಪಂಚವನ್ನು ಸಂಬಂಧ ಪಟ್ಕೊಂಡು ಅದು ಅಂತರ್ಯಾಮಿ ಅಂತ ಹೆಸರು ಪಡ್ಕೊಳ್ಳುತ್ತೆ. ಚೈತನ್ಯ ಆಭಾಸ ಮೋಹಾಖ್ಯ ವರ್ತಮನ ಏವ ನತು ಸ್ವತಃ. ಸರಿ, ಈ ಒಂದು ಸಂಬಂಧ ಕೂಡ ಹೇಗ್ ಬರುತ್ತೆ ಅಂತ ಕೇಳಿದ್ರೆ, ಸ್ವತಃ ಅದಕ್ಕೆ ಸಂಬಂಧ ಬರೋದಿಲ್ಲ. ಶುದ್ಧ ಬ್ರಹ್ಮಕ್ಕೆ ಈ ಒಂದು ಪ್ರಪಂಚದ ಜೊತೆಗೆ ಸ್ವತಃ ಸಂಬಂಧ ಬರೋದಿಲ್ಲ. ಅದು ಒಂದು ಆಭಾಸ ಅಂದ್ರೆ ಚೈತನ್ಯ ಆಭಾಸ ಅಂದ್ರೆ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಲ್ಲ, ಅದರ ಒಂದು ಕಾರಣ ಮೋಹಾಖ್ಯ ವರ್ತಮನ ಅಂದ್ರೆ ಅದು ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ಲಿ ನಮ್ಗೆ ನಾನು ಅಂತ ಬುದ್ಧಿ ಬಂದ್ಬಿಟ್ಟಿದೆ. ಹಾಗಾಗಿ ಅದು ಮೋಹ ಅದು. ಸೊ ಹಾಗಾಗಿ ಆ ಒಂದು ದಾರಿಯಿಂದ ಅದನ್ನ ಬಳಸ್ಕೊಂಡು ಏನ್ ಮಾಡುತ್ತೆ, ಶ್ರುತಿ ಏನ್ ಮಾಡುತ್ತೆ, ಈ ಒಂದು ಅಂತರ್ಯಾಮಿ ತತ್ವವನ್ನ ನಮ್ಗೆ ಬ್ರಹ್ಮ ತತ್ವವನ್ನ ಅಂತರ್ಯಾಮಿ ಅಂತ ಒಂದು ಹೆಸರು ಕೊಟ್ಟು ಈ ಒಂದು ರೀತಿಯಲ್ಲಿ ನಮ್ಗೆ ತೋರಿಸ್ಕೊಡ್ತಾ ಇದ್ರು. ಹಾಗಾಗಿ ಈ ಒಂದು ತತ್ವ ಕೂಡ ತುಂಬಾ ಮುಖ್ಯವಾದ್ದು. ಇಲ್ಲಿ ಅಂತರ್ಯಾಮಿ ಬ್ರಾಹ್ಮಣ ಅಂತಾನೆ ಉಪನಿಷತ್ತಲ್ಲಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಇದೆ. ಅದು ತುಂಬಾ ಮುಖ್ಯವಾದ ಒಂದು ಭಾಗ. ಅದರಲ್ಲಿ ಏನ್ ಮಾಡುತ್ತೆ ಅಂದ್ರೆ, ಈ ಅಂತರ್ಯಾಮಿ ಅನ್ನೋದು ಎಲ್ಲೆಲ್ಲಿ ಇದ್ಕೊಂಡು ಈ ಪ್ರಪಂಚವನ್ನ ಅದು ನಡೆಸ್ತಾ ಇದೆ ಅಂತ ತಿಳಿಸುವಾಗ, ಈ ಪ್ರಪಂಚದಲ್ಲಿ ಬೇಕಾದಷ್ಟು ಎಂಟಿಟೀಸ್ ಇರೋದನ್ನ ಅದು ಗುರ್ತು ಮಾಡುತ್ತೆ. ಉಪನಿಷತ್ ಗುರ್ತು ಮಾಡಿ ಅದನ್ನು ದೊಡ್ಡ ಲಿಸ್ಟ್ ಕೊಡುತ್ತೆ. ದೊಡ್ಡ ಲಿಸ್ಟ್ ಕೊಟ್ಟು ಆ ಎಂಟಿಟೀಸ್ ಅನ್ನೋದು ಆಕ್ಚುಲಿ ಚೇತನ ವಸ್ತುಗಳು, ಚೇತನ ಎಂಟಿಟೀಸೇ ಅದು. ಬಟ್ ಆ ಚೇತನ ಎಂಟಿಟೀಸ್ಗೆ ಎಲ್ಲದಕ್ಕೂ ಕೂಡ ಒಂದು ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತಾನು ಇದೆ. ಹಾಗಿರುವಾಗ ಅದು ದೇವತೆ ಅಂತ ಹೇಳ್ಬೋದು, ಆಮೇಲೆ ಮನುಷ್ಯರು ಅಂತ ಹೇಳ್ಬೋದು, ಋಷಿಗಳು ಅಂತ ಹೇಳ್ಬೋದು, ಎಲ್ಲವೂ ಕೂಡ ಅದು ಕಾಸ್ಮಾಸ್ ಅಲ್ಲೂ ಪೂರ್ತಿ ಇರೋ ಎಲ್ಲವನ್ನೂ ಕೂಡ ಯಾವ್ದು ಸೂರ್ಯ ಚಂದ್ರ ಯಾವ್ದು ನಮ್ಗೆ ಕಾಸ್ಮಾಸ್ ಅಲ್ಲಿ ಪಂಚಭೂತಗಳಾಗಿ ಕಾಣಿಸ್ತಾ ಇದೆ ಎಲ್ಲವನ್ನೂ ಕೂಡ ಉಪನಿಷತ್ತು ತಗೊಂಡು ಎಲ್ಲದಕ್ಕೂ ಕೂಡ ಒಂದು ಅಭಿಮಾನಿ ದೇವತೆ ಇದೆ ಅಂತ ಅದನ್ನ ಹೇಳಿ ಅದನ್ನ ಒಂದು ಜೀವಾತ್ಮವಾಗಿ ಅದನ್ನ ತೋರಿಸ್ಕೊಟ್ಟು, ಆ ಜೀವಾತ್ಮಗೆ ಖಂಡಿತ ಒಂದು ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಇದೆ ಅಂತ ತೋರಿಸ್ಕೊಟ್ಟು, ಆ ಜೀವಾತ್ಮಗೆ ಇರೋ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ನ ಒಳಗಡೆಯಿಂದ ಕಂಟ್ರೋಲ್ ಮಾಡೋದು ಈ ಅಂತರ್ಯಾಮಿ ಅಂತ ಈ ರೀತಿಯಲ್ಲಿ ಅದನ್ನ ಪ್ರದರ್ಶನ ಮಾಡಿ, ಅದನ್ನ ಹೇಳುವಾಗ್ಲೇನೆ ಉಪನಿಷತ್ತು ಏನ್ ಹೇಳುತ್ತೆ, ಇದನ್ನ ಮುಂಚೆನೆ ನೋಡಿದ್ದೀವಿ ಇದೇ ಭಾಗದಲ್ಲೇನೆ. ಏಷತ ಆತ್ಮ ಅಂತರ್ಯಾಮಿ ಅಮೃತ ಅಂತ ಅಲ್ಲಿ ಉಪದೇಶ ಮಾಡ್ತಾರೆ. ಅಂದ್ರೆ ಯಾವುದು ಪೃಥ್ವಿ ದೇವತೆಯಲ್ಲಿ ಇದ್ಕೊಂಡು ಆ ಪೃಥ್ವಿ ದೇವತೆಯ ಒಂದು ಶರೀರ ಇಂದ್ರಿಯಗಳೆಲ್ಲ ಇದೆಯಲ್ಲ ಅದನ್ನ ಕಂಟ್ರೋಲ್ ಮಾಡ್ಕೊಂಡು, ಅಂದ್ರೆ ಅದನ್ನ ಕೆಲಸ ಮಾಡೋ ತರ ಮಾಡ್ಕೊಂಡು ಆದ್ರೆ ಈ ಕೆಲಸ ಮಾಡಿಸ್ತಾ ಇರೋದು ಇದೆ ಅಂತ ಪೃಥ್ವಿ ದೇವತೆಗೆ ಗೊತ್ತಿಲ್ವೋ ಅದು ಅಂತರ್ಯಾಮಿ ಅನ್ನೋದು. ಅದೇ ಈ ಪೃಥ್ವಿ ದೇವತೆಗೆ ನಿಜವಾದ ಆತ್ಮ ಅನ್ನೋದು, ಅದು ನನಗೂ ಆತ್ಮ ನಿನಗೂ ಆತ್ಮ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಆತ್ಮ ಅದೇನೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ಒಂದು ಮಹಾವಾಕ್ಯ ಇದೆ. ಹಾಗಾಗಿ ಏಷತ ಅಂತರ್ಯಾಮಿ ಅಮೃತಂ, ಏಷತ ಆತ್ಮ ಅಂತರ್ಯಾಮಿ ಅಮೃತ, ಅಮೃತ ಸ್ವರೂಪವಾಗಿರೋ ಈ ಒಂದು
ಅಂತರ್ಯಾಮಿ ಇದೆಯಲ್ಲ, ಅದೇ ನಿನಗೂ ಆತ್ಮ, ನನಗೂ ಆತ್ಮ, ಎಲ್ಲರಿಗೂ ಆತ್ಮ ಇದು ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಮಹಾವಾಕ್ಯ, ಒಂದು ಉಪದೇಶ ಆಗುತ್ತೆ ಅದು. ಅವಾಗ ಪ್ರತಿಯೊಂದು ಎಂಟಿಟಿ ಅಂತ ಯಾವ್ದನ್ನ ಲೋಕದಲ್ಲಿ ನಾವು ನೋಡ್ತಾ ಇದ್ದೀವೋ, ನಮ್ಮ ಇಂಡಿವಿಜುವಲ್ ಬಾಡಿನಲ್ಲೂ, ಆಮೇಲೆ ಹೊರಗಡೆ ಇಡೀ ಹೊರಗಡೆ ಪ್ರಪಂಚದಲ್ಲಿ, ಅಂದ್ರೆ ಕಾಸ್ಮಾಸ್ ಅಲ್ಲಿ, ಕಾಸ್ಮಿಕ್ ಲೆವೆಲ್ ಅಲ್ಲಿ ಎಲ್ಲದಲ್ಲೂ ಕೂಡ ಇದು ಒಳಗಡೆ ಇದ್ಕೊಂಡು ಇದೇನೆ ಆ ಕೆಲಸವನ್ನ ಮಾಡಿಸ್ತಾ ಇರೋದು. ಆಮೇಲೆ ಇನ್ನೊಂದು ಬ್ಯೂಟಿ ಅದ್ರಲ್ಲಿ ಏನು ಅಂತ ಹೇಳಿದ್ರೆ, ಈ ಅಂತರ್ಯಾಮಿಗೆ ಅಂತರ್ಯಾಮಿಯಾಗಿರೋ ಈ ಬ್ರಹ್ಮಕ್ಕೆ ಸೆಪರೇಟ್ ಆಗಿ ಒಂದು ಸ್ಪೆಸಿಫಿಕ್ ಒಂದು ಡಿಫಾಲ್ಟ್ ಬಾಡಿ ಇಲ್ವೇ ಇಲ್ಲ. ಈ ಯಾವ್ದಾವ್ದನ್ನ ಅದು ಕಂಟ್ರೋಲ್ ಮಾಡ್ಕೊಂಡಿದ್ಯೋ, ಯಾವ್ಯಾವ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ನ ಅದು ಕಂಟ್ರೋಲ್ ಮಾಡ್ಕೊಂಡಿದ್ಯೋ, ಆ ಬಾಡಿ ಮೈಂಡ್ ಕಾಂಪ್ಲೆಕ್ಸೇ ಈ ಅಂತರ್ಯಾಮಿಗೂ ಇರೋ ಒಂದು ಬಾಡಿ ಮೈಂಡ್ ಕಾಂಪ್ಲೆಕ್ಸ್. ಹಾಗಾಗಿ ಅದಕ್ಕೆ ಸೆಪರೇಟ್ ಆಗಿ ಒಂದು ಶರೀರ ಇಲ್ವೇ ಇಲ್ಲ ಅದಕ್ಕೆ ಅಂತ ಅದನ್ನು ಕೂಡ ಇಲ್ಲಿ ತಿಳಿಸ್ತಾರೆ. ಅದರಿಂದಲೇ ನೋಡಿ ನಮಗೆ ಈ ಒಂದು ಬ್ರಹ್ಮತತ್ವ ಅಂತ ಯಾವ್ದಿದೆಯೋ ಅದಕ್ಕೆ ನಿಜವಾಗ್ಲೂ ಒಂದು ಹೆಸರೋ ಅಥವಾ ಒಂದು ರೂಪನೋ ಇಲ್ಲ. ಆದ್ರೆ ಅದನ್ನ ನಾವು ತಿಳ್ಕೊಳಕ್ಕೆ ಒಂದು ಹೆಸರು ರೂಪ ಇಲ್ಲದೆ ಇರೋ ಒಂದು ವಸ್ತುವನ್ನ ನಾವು ತಿಳ್ಕೊಳಕ್ ತುಂಬಾ ಕಷ್ಟ ಅನ್ನೋ ಕಾರಣಕ್ಕಾಗಿ ಶಾಸ್ತ್ರ ಏನ್ ಮಾಡುತ್ತೆ, ಅದಕ್ಕೊಂದು ಹೆಸರು ಕೊಡುತ್ತೆ. ಅದಕ್ಕೆ ವಿಷ್ಣು ಅಂತಾನೋ ಶಿವ ಅಂತಾನೋ ಒಂದು ಹೆಸರು ಕೊಟ್ಟು ದೇವತಾ ಅಂತ ಒಂದು ಮಾಡಿ ಅದನ್ನ, ಅದೇ ಜಗತ್ತಿಗೆ ಕಾರಣ ಅಂತೆಲ್ಲ ತೋರಿಸಿ ಅದಕ್ಕೆ ರೂಪಗಳೆಲ್ಲ ಕೊಟ್ಟು, ಆಮೇಲೆ ಅದನ್ನು ಕೂಡ ನಾವು ಸ್ವಲ್ಪ ಚೆನ್ನಾಗಿ ತಿಳ್ಕೊಳಕ್ಕೆ, ನಮ್ಗೆ ಸ್ವಾರಸ್ಯವಾಗಿ ತಿಳ್ಕೊಳಕ್ಕೆ ಹೆಲ್ಪ್ ಮಾಡೋ ರೀತಿಯಲ್ಲಿ ಅದಕ್ಕೆ ಒಂದು ಕಥೆಗಳೆಲ್ಲ ಮಾಡಿ, ಪುರಾಣ ಕಥೆಗಳೆಲ್ಲ ಮಾಡಿ ಬೇಕಾದಷ್ಟು ವರ್ಣನೆ ಮಾಡಿದೆ ಅದು. ಇದ್ರ ಮುಖಾಂತರ ನಾವು ಅದನ್ನು ತಿಳ್ಕೊಳಕ್ ಆಗುತ್ತೆ ಅನ್ನೋ ಕಾರಣದಿಂದ. ಅದೇ ಏನೇ ಇದ್ರೂ ಕೂಡ ಅದೆಲ್ಲ ಒಂದು ಟೀಚಿಂಗ್ ಡಿವೈಸೇ ಆಗುತ್ತೆ ಹೊರತು, ಅಧ್ಯಾರೋಪ ಆಗುತ್ತೆ ಹೊರತು ಅದು ಅಲ್ಟಿಮೇಟ್ ತತ್ವ ಅಲ್ಲ ಅನ್ನೋದನ್ನ ಕೂಡ ನಾವು ಅಲ್ಲಲ್ಲಿ ನಾವು ತಿಳ್ಕೊಬಹುದು. ಸೊ ಹೀಗೆ ಇಲ್ಲಿ ನಾವು ನಿಲ್ಸಿರೋಣ, ಯಾಕಂದ್ರೆ ಇನ್ನು ಮುಂದೆ ಈ ವಿಷಯ ತುಂಬಾ ಬರುತ್ತೆ. ಅಂತರ್ಯಾಮಿ ವಿಷಯನು ಬಂದು, ಆಮೇಲೆ ಈ ಬ್ರಹ್ಮದ ವಿಷಯ, ಆಮೇಲೆ ಹೇಗೆ ನಮ್ಮ ಸ್ವರೂಪವೇ ಅದು ಅಂತ ಒಂದು ಮಹಾವಾಕ್ಯ ಅರ್ಥವನ್ನು ಕೂಡ ನಮ್ಗೆ ಈ ಉಪನಿಷತ್ತೆ ಕೊಡ್ತಾ ಇದೆ ನಿಮ್ಗೆ ಮತ್ತೆ ಮತ್ತೆ. ಅದನ್ನು ಕೂಡ ನಾವು ಇನ್ನು ವಿಶದವಾಗಿ ನೋಡ್ಬೋದು ಮುಂದೆ. ಈ ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯ